लक्ष्मीं क्षीरसमुद्रराजतनया श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुराम् श्रीमन्मन्दकटाक्षलब्धविभव ब्रह्मेन्द्रगङ्गाधराम् त्वां त्रैलोक्यकुटुम्बिनीं सरसिजां वन्दे मुकुन्दप्रियाम्।
ಇದೆಲ್ಲ? ಲೇ ದೇವೀರ, ಇನ್ನೊಂದ್ಸಲ ಈ ಕಳಸಾಪುರಕ್ಕೆ ಕಾಲಿಟ್ಟೆ ಕಾಲ್ ಮುರಿದು ಬಿಡ್ತೀನಿ. ಹುಷಾರ್. ಲೇ ಸೀತಾರಾಮ, ಈ ಜಿದ್ದು ನಾವು ತಿರ್ಸ್ಕೊಳ್ಳಿಲ್ಲ, ನನ್ನ ಹೆಸರು ದೇವಿರ್ನೆಲ್ಲ ಕಣಲೇ. ಮುಚ್ಚ ಬಾಯ್ನ. ಜಿತ್ತಿರ್ಸ್ಕತ್ಯ ಜಿದ್ನ ಒಳ್ಳೆ ಜಿರ್ಲೆ ಮರಿ ಇದ್ದಂಗಿದ್ಯಾ. ಎಷ್ಟಪ್ಪ ಅವ್ರು ನಿನ್ಗೆ? ಲೇ, ಇನ್ನೊಂದ್ಸಲ ಕಳ್ಸಾಬ್ರ ಹುಡುಗರು ಸವಾಸ ಬಂದ್ಯೋ ಗುಂಡೊಡ್ದು ಗುಂಡ್ಗೆ ಹೊಡೆದಾಕ್ಬಿಡ್ತೀವಿ. ಹುಷಾರ್. ಏನೇ ನೋಡ್ತಿದ್ಯಾ? ಹಾಗಲ್ಲೇ ಬಂದ್ಬಿಟ್ಟ ಶಿವರ. ಅಯ್ಯೋ ಕಂದ ಸೀತಾರಾಮು, ಏನಾಯ್ತಪ್ಪ? ಅಯ್ಯೋ ಬಾ ಕಂದ, ಬಾ ಬಾ ಹೋಗೋಣ, ಬಾ ಬಾ. ಮೆಣಸಿಕಾಯಿ ಬರ್ತಾ ಬರ್ತಾ ನಿನ್ ಪವರು ಬಹಳ ಹೆಚ್ಚಾಗೋಯ್ತು. ಓಹೋ, ಊರು ದೊಡ್ಡ ಪೈಲವಾನೆ ಅವನು. ಕುಸ್ತಿ ಮಾಡಕ್ ಹೋಗೋದು ಕುಸ್ತಿನ ನೋಡು. ಇನ್ನೊಂದ್ಸಲ ಯಾರ ಮೇಲಾರು ಕಾಕ ಕುಸ್ತಿಗೆ ಹೋದ್ಯೋ ಕಾಲ್ ಕತ್ತ ಸಾಕ್ಬಿಡು. ಹುಷಾರು. ಬಾ, ಇವತ್ತಿನ ಮರ್ಯಾದೆ ಇದೆ. ಪಾತು ಬಾಯ್ಲಿ. ನೋಡ್ದೇವ್ರಗಳೇನ ಆ ಜಾಬ್ಗಳು ದೇವ್ರಿನ ಮೇಲೆ ಕುಸ್ತಿ ಮಾಡಕ್ ಹೋಗೋನೆ. ನಾನು ಹೋಗೋದು ಗೊತ್ತಾಗಿದ್ರೆ ಗುಂಡ್ ಕಲ್ ತಲೆ ಮೇಲೆ ತಾಕಿ ನಿಮ್ಮನ್ನೆಲ್ಲ ತಮ್ಮಂದ್ರು ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ. ಹೀಗ ಮಾಡೋದು ಕಂಬಿ ಎಣ್ಸಕ್ಕೂ ತಯಾರದೇನೋ? ಮಾವಯ್ಯ, ಇಂಥ ಹುಡುಗರು ಬುದ್ಧಿ ಕಲ್ಸಕ್ಕಾಗಲ್ಲ. ನಡೀರಿ ಗಣೇಶನ ಹತ್ರ. ಬರ್ತಾ ಬರ್ತಾ ರಾಯಲ್ ಕುದ್ರೆ ಕತ್ತಾಯ್ತಂತೆ. ಹಂಗಾಯ್ತಿನ ಕತೆ. ಮುಚ್ಚಬೈನ ಹಾಕಿರು. ಲೇ ಕಳ್ಬಡ್ವಾ, ಕಂಡ್ಕೊಂಡವ್ರ ಮೇಲೆ ಕಾಲ್ ಕರ್ಕೊಂಡು ಕುಸ್ತಿ ಮಾಡಕ್ ಹೋಗ್ತಿದ್ಯಾ? ಹಂಗ್ ಮಾಡಲ್ಲ ಅಂತ ಗಣಪತಿ ಮತ್ತೆ ಗುಂಜ ಹಾಕು. ಹಾಕು. 1 2 3. ಏಯ್, ಎಲ್ಲೋ ನೀ ಶಿಶುವರಿಂದ ಕರಿಯೋ. ಕಾಳ ಮುತ್ತಾರೆ. ಅಯ್ಯೋ ಬಂಡ್ರೋ. ಏಯ್, ಬಂದ್ರು ಇಲ್ಲಿ, ಬಂದ್ರು ಇಲ್ಲಿ. ಕೋತಿಗಳ ಕೋತಿ ಹಾಕಿಗಳು ಬಾಳ ಒಂದಿಲ್ಲ. ಯಾವನು ಯಾವ್ದಾದ್ರು ಮರದ ಮೇಲೆ ಎತ್ತಿಲ್ಲೋ. ಏ ಸಕಚ್ಚು, ಆ ತಿಪ್ಪಣ್ಣು ಬಾಳ ನಿಂಗೆ ಆಗೋಯ್ತಲ್ಲೋ. ಇಲ್ಲ ಇಲ್ಲ. ಏಯ್ ಅಂದಿ ಮರಿ, ಊರ ಹಲಸಿನಲ್ಲಿ ನಿಂಗೆ ಆಗೋಯ್ತಲ್ಲೋ. ತಿಂದು ತಿಂದು ಹಲಸಿನ ಇದ್ದಾಗಿದ್ಯಾ? ಏಯ್, ಆ ಊರ್ ಜನ ಅನ್ನೋದು ಹಂಗೆ, ನೀವು ಮಾಡೋದು ಹಂಗೆ. ಪೋಖ್ರಿ ಮುಂಡೆವಾ, ಪೋಖ್ರಿ ಮುಂಡೆವಾ. ಪಳೆಗಳು ಏಯ್ ಮುಚ್ಚ ಬೈನ. ತಿಂಗೂರ ಎಲ್ಲ ಎಲ್ರು ಯೋಚಿಸಾಯ್ತು. ಈ ಕತ್ತೆರು ಯೋಚಿಸ್ತೀರಾ? ಕತ್ ಮುಂಡೆವಾ. ಇದನ್ನೆಲ್ಲ ಓದಲು ಬರೆಯ ತೋರಿಸ್ರು. ಊರ್ ಜನ ಅನ್ಕೊಳ್ಳೋದು ಹಂಗೆ, ನೀವು ಮಾಡುದು ಹಂಗೆ. ರಾಮನು ದೊಡ್ಡ ಮಗನು ಅಲ್ಲಿ ರಾಮಾಯಣದಲ್ಲಿ. ಏನೋ ಯಾವಾಗ್ಲೂ ಹೀಗೆ ಸುಮ್ಮನೆ ಕತೆ ಓದು. ಇದೆ ರಾಮನು ರಾವಣನನ್ನು ಕೊಂದನು, ಭಾರತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದನು. ಸುಗ್ರೀವನು ರಾಮನ ಬಂಟನು, ರಾಮನು ಸುಗ್ರೀವನನ್ನು ಕಳಿಸಿದನು. ಏನು ಕಳ ಬೇಕು? ಕುರ್ಚಿ ಕುದ್ರಲ್ಲಿ ಕುದ್ರ ಮೇಲೆ ನೀನು ಹಾಕೋ ಕುಂಚು ಹಾಕೋ ಅಂದ್ರೆ ನೀನು ಮೇಲಕ್ಕೆ ಹಾಗೆ ಕೃಷ್ಣ ಕೃಷ್ಣ ಬೋಂಡ ಬಾರ ಇಲ್ಲಿ ಹೇಳ್ಕೊಡೋ ಮಕ್ಕಳಿಗೆ ಶುದ್ಧ ತೊಟ್ಟ ಹೇಳ್ಕೊಡ್ತೀವಿ. ಅವಕ್ಕೆ ಬಾರ ಈ ಕಡೆಗೆ ಅಂದ್ರೆ
ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಇಲ್ಲಿ ಹೇಳಮ್ಮ ಮಗು ಹೇಳು ನಿಂತ್ಕೊಳ್ಳೋ ಹೇಳು ಹಾ ಎದ್ದು ನಿಂತ್ಕೊಂಡು ತಪ್ಪಲು ಕೊಡಿ ಕೊಡಿ ಅವನಿಗೆ ಹಾಗೆ
ನೀನು ನಮ್ಮ ರಂಗಪ್ಪನ ಮಗ ಸೀತಾರಾಮ ಅಲ್ವೇನೋ? ಹೌದು ತಾತ. ಇವನು ಯಾಕೆ ಗುರು ಸಿಗ್ಲಿಲ್ವೇ? ಇಲ್ಲ, ನಮ್ಮ ರಾಮಚಂದ್ರ ಅಲ್ವೇನೋ? ತುಂಬಾ ವರ್ಷಗಳಾಗಿತ್ತು ನೋಡಿ, ಗುರು ಸಿಗ್ಲಿಲ್ಲ ಅಷ್ಟೇ. ಅದಾಯ್ತು, ನೀವೆಲ್ಲ ಕೂತ್ಕೊಂಡು ಬರ್ತಿದ್ರೆ ನಾವಿಬ್ರು ಹುಲಿ ಬಾಯಿಗೆ ಆಹುತಿ ಆಗ್ತಿದ್ವಪ್ಪ. ಅಲ್ಲ ತಾತ, ಕಳಸಾಪುರದ ಹುಡುಗರು ಅಂದ್ರೆ ಕಲಿಗಳು ತಾತ, ಕಲಿಗಳು. ಅದೀಗ ತಾನೇ ನೋಡಿದ್ನಲ್ಲಪ್ಪ, ಧೈರ್ಯ ಶೌರ್ಯ ಪರಾಕ್ರಮನ. ಅದಾಯ್ತು, ನಮ್ ಕುದುರೆ ಹುಲಿಗೆ ಎದುರ್ಕೊಂಡು ಓಡಾಗ್ಬಿಟ್ಟಿದೆ. ತಾತ, ಕುದುರೆ ಬಗ್ಗೆ ನೀವು ಯಾವ ಚಿಂತನೆ ಮಾಡಬೇಡಿ, ನಾನಿದ್ದೀನಿ. ಅದೆಲ್ಲ ಹೋಗಿರ್ಲಿ, ಹುಡುಕೊಂಡು ನಾನು ಇಟ್ಕೊಂಬತ್ತೀನಿ, ನಡೀರಿ. ಈ ಮಗು ಅದೇ ತಾತ, ನಮ್ ಗುಂಡತ್ತೆ ಮಗ ಮುತ್ತಾರೆ, ಅದೇ ನಮ್ಮ ಪಾತು ತಮ್ಮ. ಬಾ ತಾತ, ಕತ್ಲಾಯ್ತು, ಬನ್ನಿ ಮನೆಗೆ ಹೋಗೋಣ. ನಡಿ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಪಾತು ಪಾತು, ಇದ್ಯಾಕಮ್ಮ ಕಣ್ಣು ನೀರಾಗ್ತಿದ್ಯಾ? ಏನಾಯ್ತು? ಮಾವಯ್ಯ, ಇಷ್ಟೊತ್ತಾದ್ರೂ ಇನ್ನು ಹುಡುಗರು ಬರ್ಲೇ ಇಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಹೇಳ್ಬೇಕಾ? ನೋಡು, ನಮ್ಮ ಹುಡುಗರು ಏನ್ ತಿಳ್ಕೊಂಡಿದ್ಯಾ? ಪ್ರಳಯ ಅಂತಗ್ರು. ಅವನು ಹೇಳಿದ್ರು ಮಣಿ ಬೇಕಾ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಹೇಳ್ಬಾರ್ದು. ಹೇಳು ಹೇಳು ಹೇಳು. ಪಾತಮ್ಮ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ. ನಮಸ್ಕಾರ ಕೃಷ್ಣಶಾಸ್ತ್ರಿಗಳಿಗೆ. ನಮಸ್ಕಾರ. ಆರೋಗ್ಯನಾ? ಸಾಮಾನ್ಯವರು ಇನ್ನು ಈ ಊರ್ಲೇ ಇದ್ದೀರಾ? ಎಂತ ಮಾತಾಡ್ಬಿಟ್ರಿ? ನನಗೆ ಹೆಣ್ರ ಮಕ್ಳ, ಆಸ್ತಿನ ಪಾಸ್ತಿನ ಒಬ್ಬೊಬ್ರು ಪ್ರೀತಿಯಿಂದ ಕರೆದು ಒಂದೊಂದು ಹೊತ್ತು ಊಟ ಹಾಕ್ತಾರೆ. ಇಂಥ ಊರು ಬಿಟ್ಟು ಮತ್ತೆ ಯಾವ ಊರು ಹೇಳಿ? ಈ ಊರೇ ನಂದು, ಈ ಮಕ್ಕಳೆಲ್ಲ ನನ್ನವರು. ಅಯ್ಯೋ, ಬೇಗ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲ. ಬನ್ನಿ ಮನೆಗೆ ಹೋಗೋಣ. ಬನ್ನಿ 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 ಬನ್ನಿ. ಓ, ಭಾವನವರು ಕ್ಷೇಮವಾಗಿದ್ದೀರಾ? ಇಷ್ಟು ಮಾತ್ರ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಏನು ಭಾವನವರು ಅಪರೂಪವಾಗಿ, ಅದು ಇಷ್ಟೊತ್ತಿನಲ್ಲಿ? ಏನೋ ಕಾಶಿ ಯಾತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ಅಲ್ಲಿವರೆಗೂ ಮೊಮ್ಮಗನ್ ಇಲ್ಲಿ ಬಿಟ್ಟು ಹೋಗೋಣ ಅಂತ. ಏನ್ ಸ್ವಾಮಿ, ಈ ವಯಸ್ಸಲ್ಲಿ ಕಾಶಿ ಯಾತ್ರೆ ಅಂದ್ರೆ? ಇದೇನಿದು? ಏನು ಗೊತ್ತಿಲ್ಲದವ್ರು ಕೇಳ್ತಾ ಇದ್ದೀರಲ್ಲ ನೀವು. ಈಗೇನು ರೈಲು ಬಂದ್ಬಿಟ್ಟಿದೆ? ಹೋದಾ ಬಂದ? ಅಲ್ಲಿವರೆಗೂ ಮೊಮ್ಮಗನ್ ಇಲ್ಲಿ ಬಿಟ್ಟು ಹೋಗೋಣ ಅಂತ. ಏನೋ ಅಡಿಗೆ ಆಗಿದ್ದೇನೆ, ನಿಮ್ ಅಣ್ಣ ಬಂದಿದ್ದಾರೆ. ಎಲೆ ಹಾಕ್ತಿದ್ದೀನಿ. ದಫೇದಾರ್ರೆ, ಇವತ್ತು ನಮ್ಮ ಮನೇಲೇನೆ. ಆ ಮಾತು ನೀವು ನನಗೆ ಹೇಳ್ಬೇಕೆ? ಇವತ್ತಿನ ಊಟ ಈ ಮನೇಲೆ. ಅಲ್ಲ ಸ್ವಾಮಿ, ನಮ್ ಶಾಸ್ತ್ರಗಳು ಇದ್ ಕಡೆ ವೇದಾಂತದ ಹಬ್ಬ ಅಲ್ವೇ? ಹೇಳಿ ಹೇಳಿ ಪಾಪ, ಹುಡುಗರು ಕಳಿತಾರೆ. ತಾತ, ಎಲ್ಲಿ ಕೈ ಕತ್ತಿರ್ತೀನಿ. ಬನ್ನಮ್ಮ, ಬಂದೆ. ಕಾಳ ಕಾಳ, ಅಲ್ಲಿ ನೋಡು, ಊರ್ಗ್ ಹೊಸಬ ಹುಡುಗ ಬಂದಿಯಾನಲ್ಲ, ಅವನ ಕುಂತವನೆ. ಸ್ವಲ್ಪ ಇರು. ಕಾಳ, ಸ್ವಲ್ಪ ರೇಕ್ಸ. ಯಾವ ನಾನು ಕುಂತಿರೋನು? ಜಾಗ ಬಿಡ, ನಾನು ನೀರ್ ಕುಡಿಬೇಕು. ನಾನ್ ಕುಂತಿರೋ ಜಾಗದಲ್ಲೇ ನೀನ್ ನೀರ್ ಕುಡಿಬೇಕಾ? ಆ ಕಡೆ ಮೆಟ್ಟಿಲು ಕುಡಿ ಹೋಗು. ಏನ್ ರಾಜಾದಿ ರಾಜ ಕೊತ್ತಂಬರಿ ಬೀಜ ಕುಂತವನೆ ಅನ್ಬಿಟ್ಟು ನಾನು ಅಲ್ಲೋಗಿ ನೀರ್ ಕುಡಿಬೇಕಾ? ಯಾಕ ಮಕ್ಕದ ಮೇಲೆ ನೀರುಗಿತ್ಯಾ? ಮೈ ಮೇಲೆ ಜಾನ ಗೀನ ಇದ್ಯಾ? ಇವ್ನ್ ಕುಂತವನೇ ಇನ್ಮೇಲೆ ಉಗಿಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕೈತಾ? ಹೋಗಲ್ಲ. ಇಲ್ಲಿವರೆಗೂ ಬೋರ್ಡ್ ಹಾಕಿರ್ಲಿಲ್ಲ, ಈಗ ನಾನ್ ಹಾಕ್ತೀನಿ ಬೋರ್ಡ್. ತಗೋ. ಯಾಕೆ ಅವ್ನು ನೋಡ್ತಿದ್ದು? ಅವನು ನನ್ನ ತಮ್ಮನ ಸಮಾನ. ಇನ್ಮೇಲೆ ಜಗಳ ಆಡಿದ್ರೆ ಗಣೇಶನ್ ಮೇಲೆ ಆಣೆ. ಇನ್ ಮುಂದೆ ಯಾರು ಸರಿ ಜಗಳ ಮಾಡದೆ ಒಂದಾಗಿರ್ಬೇಕು. ಇನ್ನು ಮುಂದಕ್ಕೆ ಜಗಳ ಮಾಡಲ್ಲ ಅಂತ ಪ್ರಮಾಣ ಮಾಡಿ. ಆಯ್ತು. ಬಂಗಾರದಂತ ಹುಡುಗರು ಯಾಕಪ್ಪ ಕಿತ್ತಾಡ್ತೀರಾ? ಬುದ್ಧಿ ಹೇಳ್ಬಾ, ನಿನ್ನಿಂದ ಗಳಾಗೋದು. ಬರ್ರಪ್ಪ ಹೋಗೋಣ. ಬರ್ರೋ ಬರ್ರಪ್ಪ ಬರ್ರೋ ಬರ್ರೋ.
ರಾಮನು ರಾವಣನನ್ನು ಕೊಂದ. ಏಯ್. 2, 4, ಇಲ್ಲಿ ಯಾರೋ? ಯಾರೋ ಇಲ್ಲಿ? 7, ಹಾಕ್ತು ಹುಡುಗ. 8. ಓ ನಮಸ್ಕಾರ ಶಾರಮ್ಮ ಅವರಿಗೆ. ನಮಸ್ಕಾರ. ಬನ್ನಿ ಬನ್ನಿ ಈಗ ಕೂತ್ಕೊಳ್ಳಿ ಬನ್ನಿ. ಹಾ ಅರೆ ಏನ್ ಸ್ವಾಮಿ ಇದು ಕೈ? ಇದಾರಲ್ಲ ಸ್ವಾಮಿ ಹುಡುಗರು ಹಾ. ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಜಾರ್ಸ್ ಬೀಳಿಸ್ಬಿಟ್ರು. ಓ ಅಂದ್ಹಾಗೆ ನಮ್ಮ ರಾಮಚಂದ್ರನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಸ್ವಾಮಿ. ಆಯ್ತಾಯ್ತಾಯ್ತು ಅವನ ವಿಚಾರ ನಾನು ನೋಡ್ಕೋತೀನಿ. ನೀವು ಹೋಗಿ ಬನ್ನಿ ಪರವಾಗಿಲ್ಲ. ಆಯ್ತು. ಹತ್ತರ ಜೊತೆ ಇದು ಒಂದು ಕೂತ್ಕೊಳ್ಳ. ಗುರುಗಳೇ, ಏನಪ್ಪಣೆ? ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವ ಮಹಾಶಕ್ತಿಯನ್ನು ಇಂದು ವಶಪಡಿಸಿಕೊಂಡಿದ್ದೇನೆ. ಇಂದಿನಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಕೊನೆ ಮೊದಲಿಲ್ಲ. ಗುರುಗಳೇ, ಬಹಳ ದಿವಸಗಳಿಂದ ನೀವು ಬಯಸಿದ ರಸಪುರಿ ಮಾವಿನ ಹಣ್ಣು ಪಕ್ಕದ ತೋಟದಲ್ಲಿ ಮಾಗಿ ನಿಂತಿದೆ. ಎಲ್ಲಿ? ಕಳಸಾಪುರದಲ್ಲಿ. ಏನ್ರ ಇದು ಸೇರಿ 4ನೇ ಬಲಿ ಆಯ್ತಲ್ಲೋ. ಅದು ಹೆಣ್ಣಿನೇ ಹೊಡಿತಲ್ಲ. ಅದು ವಯಸ್ಸು ಬಂದ್ ಹುಡುಗಿರ್ನೆ ಏನೋ ಅಂದ್ರೆ ಬಂದ್ರ ತೋರಿಸ್ತೀನಿ ಅಂದ್ರೆ ಅಂತೂ ನಮ್ಮಳ್ಳಿ ಈ ಕಟ ಯಾವಾಗ ತಪ್ಪತ್ತೋ? ನಮ್ಮ ಹಳ್ಳಿನಾಗಿರೋ ಅರೆ ಹುಡುಗಿರೆಲ್ಲ ಮುದುಕಿರಾದ್ಮೇಲೆ ತಪ್ಪೋದು. ಅಮ್ಮ ಏನಾಗಲ್ಲ. ಶ್ಯಾಮಣ್ಣರೇ, ಮೇಷ್ಟ್ರು ಅಂದ್ರೆ ಹಳ್ಳಿಗೆ ದೇವ್ರ ಸಮಾನ. ಸ್ಕೂಲು ಸರಿಯಾಗಿ ಹೋಗಲ್ವಲ್ಲ ಅಂತ
ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಹೊಡಿತಾರೆ. ಹೇಳ್ಕೊಟ್ ಪಾಠ ಸರಿಯಾಗಿ ಒಪ್ಪಿಸ್ತಿಲ್ವಲ್ಲ ಅಂತ ಅಲ್ಲಿ ನೀವು ಹೊಡಿತೀರಿ. ಅವ್ರ ಆಟ ಪಾಠ ಪುಂಡಾಟ ನೋಡಿ ನೀವು ಹೀಗೆ ಹೊಡಿತಿದ್ರೆ ಅವ್ರು ಬೆಳೆದಾರು ಹೇಗಳಿ? ನೀರಿರಿದ್ರೆ ಬಳ್ಳಿ, ಪ್ರೀತಿ ತೋರಿಸಿದ್ರೆ ಮಕ್ಕಳು ಅಲ್ವೇ ಶಮನವೇ? ದಫೇದಾರ್ರೆ, ನೀವೇನೋ ರಿಟೈರ್ ಆಗಿ ಹಳ್ಳಿ ಸೇರ್ಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ. ತುಂಡು ಮಕ್ಕಳ ದಾರಿ ತರಕ್ ನಾನ್ ಪಡ್ತಿರೋ ಕಷ್ಟ ದೇವ್ರಿಗೆ ಗೊತ್ತು ಅಷ್ಟೇ. ಶಮನರೇ, ಅದನ್ನೇ ನಾನು ಹೇಳೋಣ ಅಂತ ಬಂದೆ. ಹೇಳಿದ್ವೆ ಮಾತೃದೇವೋಭವ, ಪಿತೃದೇವೋಭವ, ಹಾಗೇನೆ ಆಚಾರ್ಯ ದೇವೋಭವ ಅಂತ ಹಿರಿಯರು ಹೇಳ್ತಾರೆ. ಈ ವಿಷಯ ನಿಮಗೂ ತಿಳಿದಿರ್ಬೇಕಲ್ವೇ? ವೇದಾಂತ ಅಂದ್ರೆ ಸುಲಭ ಅಲ್ಲ ದಫೇದಾರ್ರೆ. ಪಾಠ ಹೇಳೋದು ಅಂತಂದ್ರೆ ಮನೆ ಕಾಟ ತಡೆಯಲಾರದೆ ಪಿಂಡ ಕಟ್ಟುಬಿಡ್ತಾರೆ ಮಕ್ಕಳ ಸ್ಕೂಲ್ಗೆ. ಅವಾಗ ಪಾಠ ಬರೋ ಹಾಗಿಲ್ಲ, ನನಗೆ ಮರೆಯೋ ಹಾಗಿಲ್ಲ. ಅಲ್ರಿ, ನಾಳೆ ಕ್ಲಾಸ್ಗೂ ನಾನು ಒಬ್ಬರೇ ಪಾಠ ಮಾಡೋಕ್ಕಾಗತ್ತೆ? ನನಗೇನಂತೆ, ದಿನ ಎಣಸ್ದ ಸಂಬಳ ತಗೊಂಡ. ಮೇಷ್ಟ್ರೆ, ಉತ್ತೋದು ಬಿತ್ತೋದೇ ಬೇಜಾರು ಅಂದ್ರೆ ಬೇಸಾಯ ಮಾಡಕ್ಕಾಗುತ್ತೇನು? ಅಂತೂ ಒಟ್ಟ ಕಳಸಾ ಹುಡುಗರು ಹಣೆ ಬರಹ. ಬರಬೇಕು ಮೇಷ್ಟ್ರು ಶಾಮಣ್ಣವರು. ನಿಮ್ ಹುಡುಗರು ಏನ್ ಚುರುಕು ಅಂತೀರಾ? ನನ್ನ ಸೋಸ್ಬಿಡ್ತಾರೆ. ಸೋಲಿಸ್ದೇ ಏನ್ ಮಾಡ್ತಾವ? ದೊರೆದದು ಮುಂಡೆ ಅವು. ಓದೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ, ಮೂರೊತ್ತು ಆಟವೇ ಆಗೋಯ್ತು. ಆಡೋ ಹುಡುಗರ ವಿಷಯದಲ್ಲಿ ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಬಿಡಿ ಮೇಷ್ಟ್ರೆ? ಬೇಜಾರು ಮಾಡ್ಕೊಳ್ಳದೆ ಪೂಜೆ ಮಾಡ್ತೀನಿ ಇವತ್ತು. ಅಲ್ರಿ, ಊರಿಗೆಲ್ಲ ಬುದ್ಧಿವಾದ ಹೇಳೋದು ನೀವು ಇವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನಿಮಗೆ ಈ ವಿಷಯ ಅರ್ಥವಾಗೋದಿಲ್ಲ. ಬನ್ನಿ ನೀವು ಆಡಿದ್ರ. ದೇವ ಕಣ್ಣಪ್ಪ, ಅಯ್ಯೋ ದೇವ ಕಣ್ಣಪ್ಪಲ್ಲಿ, ಅಯ್ಯೋ ದೇವ ಕಣ್ಣಪ್ಪ, ದೇವ, ಅಯ್ಯೋ ದೇವ. ಇದ್ಯಾಕೋ ಸಪ್ಪಗಿದ್ದೀಯಾ? ಏನಾಯ್ತು? ರಿಂದವ್ವ, ದೇವ್ವ, ಬೆಳಿಗ್ಗೆ ಏನ ರಿಂದವ್ವ ದೆವ್ವ? ಸರಿಯಾಗಿ ಹೇಳು. ಅದೇ ಕಣತ್ತೆ, ಅದೇ ಬೆಳಿಗ್ಗೆ ರಿಂದವ್ವ ದೇವ ಅಲ್ವಾ, ಎಡೆ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ತಿರುಗಿ ನೋಡೋ ಹೊತ್ತಿಗೆ ಎಡೆನೆ ಮಾಡ್ಬಿಟ್ಟಿತ್ತು ಕಣತ್ತೆ. ಆವಾಗಿಂದ ನಂಗೆ ಒಂಥರ ಈಗ ಬರ್ದಂಗಾಗಿ ಏನೋ ಮೆಟ್ಕೊಂಡ್ಬಿಟ್ಟು. ನೋಡಿದ್ರ, ನನ್ ಮಾತು ಒಬ್ರಾದ್ರೂ ಕೇಳ್ತಾರ? ರಿಂದವ್ವ ದೆವ್ವ ಇದೆ, ಸರಿಯಾಗಿ ನಡ್ಕೊಳ್ಳಿಂದ್ರೆ ಒಬ್ರು ನಡ್ಕೊಳಲ್ವಲ್ಲ. ನಾಳೆ ಬೆಳಿಗ್ಗೆ ನಾನೇ ತಗೊಂಡೋಗಿ ಎಡೆ ಇಟ್ಟು ನನ್ನ ಮಕ್ಕಳಿಗೆ ಏನು ಆಗದಿರ ಹಾಗೆ ಬೇಡ್ಕೊಂತೀನಿ.
ಲಂಕಜ್ಜಿ, ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು. ನಾನ್ ದೆಪ್ಪೆದಾರ ಆಗಿದ್ದಾಗ ಡ್ಯೂಟಿ ಮುಗಿಸ್ಕೊಂಡು ಒಂದ್ ದಿವಸ ಮನೆಗೆ ಬಂದೆ. ಯಾರೋ ಎದ್ದು ಬಿದ್ದು ಓಡ್ ಬಂದು ಕಳ್ಳ ಕಳ್ಳ ಅಂದ್ರು. ಯಾರಪ್ಪ ಇಷ್ಟೊತ್ತ ಕಳ್ಳ ಅಂತ ಮೂಲೆಯಲ್ಲಿ ಬಂದು ಹೆಗ ಮೇಲೆ ಓಡ್ದೆ. ನನ್ನ ಮಕ್ಕಳು ನೋಡ್ಬೇಡ ಗಾಡಿ ಓಡ್ತಾವ್ರೆ. ಬಿಡ್ತೀನಾ ಹಿಂಬಾಳ್ಕೊಂಡೆ ಹೋದೆ. ಪಾಡಕ್ ಬಿಟ್ಬಿಟ್ರು. ಎಲ್ಲೋಗ್ತಾರೆ ಬಂದೇ ಬರ್ತಾರೆ ಅಂದ್ಬಿಟ್ಟು ಬಾಗಿಲು ಪೊದೆಯಿಂದ ಉಟ್ಕೊಂಡು ಕೂತ್ಬಿಟ್ಟಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಕತ್ತಲ್ಲಿ ಒಂದ್ ಕಾಲ ಹತ್ತಾ ಇತ್ತ ಹಿಂಗ್ ಅಳ್ಳಾಡ್ತು. ಅಲ್ಲ ನನ್ ಮನೆ ನನ್ ಮಕ್ಳೇ ಕೂತಿದ್ದೆ ಅಂದ್ಬಿಟ್ಟು ಬಂದು ಕದ ಗುರಿಟ್ಟೆ ಢವಾರತ್ತೆ. ಅಯ್ಯಪ್ಪ ನನ್ ಕಾಲ ನಾರೇ ಹೊಡ್ಕೊಂಡ್ಬಿಟ್ಟಿದೆ ಕಲ್ತಿ. ಆ ಕಳ್ರ ಅಲ್ವಾ ನಿಮ್ಗೇನ ಬಂದು ಹೋದ್ರು ಹುಡುಗರ್ನೆಲ್ಲ ಕರ್ಕೊಂಡು ನಿಂತ ಕೆಲಸ ಮಾಡೋದು. ನೀವ್ ಹುಡುಗರೇನೋ ಕಾಡ್ ಕಪ್ಪಿಗಳು ಕೊಡ ಇಲ್ಲಿ ಜಡಿಯ. ಇವು ಹುಡುಗ್ರ ಇವು. ಇವ್ರ ಮನೆ ಹಾಳಾಗ್ ಹೋಗ, ಇವ್ರ ನೆಗದ್ ಬಿದ್ದು ಹೋಗ ಕಾಡ್ ಕಪ್ಪಿಗಳು. ಯಾಕೆ ಬೈತಿಯಮ್ಮ? ಮಕ್ಕಳು ದೇವರ ಸಮಾನ. ನಮ್ಮ ಹಳ್ಳಿಲ್ಲ ಅವತ್ತು ಅಮ್ಮ ನಂಗ್ ಖಾರ ತುಪ್ಪ ಹಾಕು. ತುಪ್ಪ ದೇವ್ರ ಪೂಜೆಗೆ ಇಟ್ಟಿದ್ದೀನಿ. ಪೂಜೆ ಆಗ್ಲಿ ಆಮೇಲೆ ಹಾಕ್ತೀನಿ. ನಂಗೆ ಈಗ ಬೇಕು ಖಾರ. ಖಾರ ಆದ್ರೆ ನೀರ್ ಹಾಕೊಂಡ್ ತಿನ್ನು. ನಂಗ್ ಊಟನೇ ಬೇಡ ಹೋಗು. ಅಬ್ಬಬ್ಬಬ್ಬ ಯಾಕೋ ಗಲಾಟೆ ಮಾಡ್ತೀರಾ? ಗಲಾಟೆ ಮಾಡ್ದೆ ಸುಮ್ನೆ ಊಟ ಮಾಡ್ತೀರಿ. ನಾನೋಗಿ ನೀರ್ ತರ್ತೀನಿ. ಯಾಕ ಮಾಡ್ತಾ ಇದೀಯಾ? ಬೇಕು. ತುಪ್ಪ ಬೇಕಾ? ಹಾಕ್ತೀನಿ ತಾಡು. ತಿನ್ನು. ರೀ ಸೀತಮ್ಮನರೇ, ನಮ್ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ಬೇಕು. ಖಂಡಿತ ಬರ್ಬೇಕು. ಕಾಯ್ತಾ ಇರ್ತೀನಿ. ಬರ್ತೀರಾ? ಅಯ್ಯೋ ನಿಮ್ಗೇನ್ ಬಂದಿದ್ಯೋ? ಎಲ್ಲ ಹಾಕೊಂಡ್ ತಿಂದಿದ್ದೀರಲ್ಲೋ ಹಾಳಾದವೆ. ತಿನ್ಬೇಡ ಅಂದ್ರೆ ಬರೋದ್ರಲ್ಲಿ ತಿಂದಿದ್ಯಾ? ಈಗ ತಾನೇ ತಿನ್ಸಿ ಹೋಗಿದ್ಯಾ? ನಾನ್ ತಿನ್ಸಿದ್ನಾ? ಸುಳ್ಳು ಬೇರೆ ಹೇಳೋದ್ ಕಲ್ತಿದ್ಯಾ? ಈಗ ತಾನೇ ತಿನ್ಸಿ ಒಳಗಡೆ ಹೋಗಿದ್ದಲ್ಲಮ್ಮ. ಏನು ನಾನ್ ಒಳಗಡೆ ಹೋದ್ನಾ? ಇದೆಲ್ಲಿಂದ ಬಂತೆ? ನನಗಿಲ್ದೇ ಇರೋ ಪುಣ್ಯ ನನ್ನ ಮಕ್ಳಿಗಾದ್ರೂ ಸಿಕ್ತು. ಈಗ ಅರ್ಥವಾಯ್ತು, ಮಕ್ಕಳೇ ದೇವ್ರು, ದೇವ್ರೇ ಮಕ್ಕಳು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಹಳ್ಳಿ ಮಕ್ಕಳನ್ನ ಯಾರು ಬೈಯಲ್ಲ. ಹೌದಜ್ಜಿ, ಮಕ್ಕಳೇ ದೇವರು, ದೇವರೇ ಮಕ್ಕಳು. ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳ್ಳೋ ತಂದೆ ತಾಯಿಗಳು, ಗುರುಗಳು ಸಿಕ್ಬಿಟ್ರೆ ನಿಜವಾಗ್ಲು ನಮ್ ಕಲ್ಸಾಪುರ ಹುಡುಗರು ಚಿನ್ನದ್ ಕಳ್ಸ್ಕೊಳಜ್ಜಿ. ಚಂಡಿ, ಚಾಮುಂಡಿ, ಕಾಳಿ, ಕರಾಳಿ, ನನ್ನ ಒಂದೇ ಮಂಡಲದ ಪೂಜೆಗೆ ಪ್ರಸನ್ನಳಾದೆಯಾ ತಾಯಿ. ನುಂಗಿ ಬಿಡುತ್ತೇನೆ ತಾಯಿ, ನುಂಗಿ ಬಿಡುತ್ತೇನೆ. ಏನ್ಲಾ ಬಾಳೆಹಣ್ಣು ಕಂಡ್ಲಾ? ನುಂಕ ಹೋಗು. ಏಯ್, ನನ್ನ ಎದುರಿಗೆ ನಮ್ ಗುರುಗಳಿಗೆ ಬೈತ್ಯಾ?
ತಿಪ್ಪಯ್ಯ, ನನ್ನ ವಿಷಯ ನಿನಗ್ ಗೊತ್ತು, ನಿನ್ನ ವಿಷಯ ನನಗ್ ಗೊತ್ತು, ನಮ್ಮಿಬ್ರು ವಿಷಯ ನಮ್ ಗುರುಗಳಿಗೆ ಗೊತ್ತು. ಅದ್ ನನಗೂ ಗೊತ್ತು ಬಿಡು. ನೋಡಲ್ಲ ಯಾರೋ ಕೂತವ್ರೆ. ನಡಿ. ಏನ್ ಮಗ ಇಲ್ಲಿ ಕುಂತಿದ್ದಿ? ಹೇಳ್ಕೊಳಕ್ ಆಗ್ದೇನೆ ಅಂತ ಕಷ್ಟ. ಅದಕ್ಕೆಲ್ಲ ನಮ್ ಗುರುಗಳವ್ರೆ, ನಡಿ ಹೋಗೋಣ. ಬಾ ನಮ್ ಜೊತೆಗೆ. ಆದ್ರೆ ನೀನ್ ಮಾತ್ರ ಅಲ್ಲಿ ಹೆದರ್ಕೋಬಾರ್ದಪ್ಪ. ಎದುರ್ಕೊಳ್ಳೋದಾ? ನಾನು ಗಂಡ್ಸು. ಅದಪ್ಪ ನಡಿ. ಗುರುಗಳೇ, ಬಾ. ಗುರುಗಳಿಗೆ ನಮಸ್ಕಾರ ಮಾಡು. ಕೇಳು. ನಮಸ್ಕಾರ ಗುರುಗಳೇ. ಮಗು, ನನ್ನಿಂದ ನಿನಗೆ ಯಾವ ಸಹಾಯವಾಗಬೇಕು? ಕಳಸಾಪುರದ ಸೀತಾರಾಮು ರಾಮಚಂದ್ರ ಇಬ್ರು ಸೇರಿ ನನಗೆ ಬಹಳ ಅವಮಾನ ಮಾಡಿದ್ದಾರೆ. ಇಡೀ ನನ್ನ ಗುಂಪಿಗೆ ಹೊಡೆದಾಕಿದ್ದಾರೆ. ಈ ಅವಮಾನ ತಡೆಯಕ್ಕಾಗದೆ ತಮ್ಮ ಸಹಾಯ ಬೇಡದಕ್ಕೆ ಬಂದಿದೆ ಗುರುಗಳೇ. ದಕ್ಷಿಣೆ. ದಕ್ಷಿಣೆ. ದೇವಿರಯ್ಯ, ಸೇತುಗಾರಿದೊಂದು ಎಂದಿನಿಂದ ನಿನ್ನ ಶತ್ರುಗಳ ಮಾಟ ಖಂಡಿತ. ರಾಮಚಂದ್ರ ಗೆಲ್ತಾನೆ. ಅವನ ಮೇಲೆ ಕುತ್ಕೊಳ್ಳೋದಲ್ದೆ ಆಟ ಅಂದ್ಮೇಲೆ ಅಷ್ಟೇ ಕಣೋ. ಸೋತರು ಗೆದ್ದವ್ರು ಗುಲಾಮ್ರಾಗ್ಲೇಬೇಕು. ನಾವು ಗುಲಾಮ್ರ ಏನೋ ಆಟ ಆಡ್ತೀರ, ನನ್ ಮೇಲೆ ಕೈ ಮಾಡ್ತೀಯಲ್ಲ, ಆಗ್ತೀನಿ ನೋಡು. ಗುಲಾಮ್ ನನ್ನ ಮಗನೇ, ಏನೋ ನನ್ನ ತಮ್ಮನ್ ಸಮಾನ ಅಂತ ಈ ಊರಲ್ಲಿ ಜಾಗ ಕೊಟ್ರೆ ನನ್ನ ಮೇಲೆ ಕೈ ಮಾಡ್ತೀಯ. ದೊಡ್ಡ ಪೈಲ್ವಾನ ಆಗ್ಬಿಟ್ಟು, ದೊಡ್ಡ ಪೈಲ್ವಾನ್ರು ಏನೋ ಅಂತ ಏನೋ ಅಂದ್ರೆ ಮುಂದೆ ಮಾಡ್ತಿದ್ರೇನ್ರು? ಏನೋ ಊರ್ ಬಿಟ್ಟು ಬಂದಾರ ಅಂತ ನಮ್ಮ ಹುಡುಗರ ಜೊತೆ ಸೇರ್ಕೊಂಡ್ರೆ ಕಾಲ್ಗೆ ಕುಸ್ತು ಹೋಗ್ತಿದ್ದೀನೋ ಏನೋ? ಊರು ದೊಡ್ಡ ಪೈಲ್ವಾನ ನೀನು? ರಾಮಚಂದ್ರ ಬರಲಿ. ರಾಮಚಂದ್ರ ಸೀತಾರಾಮು, ಕೂಡಿಬಾರ್ದು ಅಂದ್ರೆ ಕಾಡ್ಬಾರ್ದು ಅಂತ ಪಾಲಾಗ್ಬಿಟ್ರು. ಏನ್ರು ಇದು ಅನ್ಯಾಯ? ಸೀತಾರಾಮು ಅನ್ಯಾಯವ ನನ್ ಜೊತೆ ಜಗಳ ಕಾಯ್ದ್ಬಿಟ್ಟ. ಇಬ್ರು ಒಂದಾಗಿದ್ದಿದ್ರೆ ಜೋರಾಗಿ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಬೋದಾಗಿತ್ತು. ಅಲ್ಲಿ ನೋಡು, ಅದಿಲ್ಲಿ ಸೀತಾರಾಮು ಒಬ್ಬನೇ ಪತ್ರ ಹಣ್ಣು ಕೊಯ್ಕೊಂಬರೋದಿಕ್ ತೋಟಕ್ಕೆ ಹೋಗಿದ್ದಾನೆ. ಇದೇ ಒಳ್ಳೆ ಸಮಯ. ಈ ವಿಷಯ ದೇವರ ಹಿಂಗ್ ತಿಳಿಸ್ಬಿಟ್ರೆ ಚೆನ್ನಾಗಿ ಓದ್ ಬುದ್ಧಿ ಕಲಿಸ್ತಾನೆ. ಏನಂತೀರಾ? ಈ ಕಳಸಾಪುರಕ್ಕೆ ಕೊಡ್ರೆ ಪ್ರಸಾದನೂ ಸಿಗುತ್ತೆ, ದಕ್ಷಿಣೇನು ಸಿಗುತ್ತೆ. ಆದ್ರೆ ನನ್ನ ಮಕ್ಕಳು ಸೀತಾರಾಮ ರಾಮಚಂದ್ರ ಇದಾರಲ್ಲ, ಏನಾದ್ರೂ ಮಾಡಿ ನಮ್ಮ ಪಾಲ್ ಕಿತ್ಕೊಂಡ್ಬಿಡ್ತಾರೆ. ದೇವಿರ, ಈ ಸಲ ಅವ್ರು ನಿಂಗೆ ಬಿಡಬಾರ್ದು. ಏನಾದ್ರೂ ಮಾಡಿ ಇಕ್ಕಲೇಬೇಕು. ಇಕ್ಕೋದಾ? ಈಗ ಯಾಕಾದ್ರ ಮಾತು? ಸೀತಾರಾಮ
ಇನ್ನೊಂದ್ ಸಾರಿ ಅವ್ರ ಕಂಡೆ ಬರ್ಲಿ, ಒಬ್ಬೊಬ್ರು ಓಡಿಸ್ಲಿಲ್ಲ ಅನಿಸ್ಬಿಡ್ತೀನಿ. ಏನ್ರೋ ಈ ಸಾರಿ ಎಲ್ರು ಸೇರಿ ಇಟ್ಕೊಂಡ್ರ ಅವ್ರಿಗೆ? ದೇವೀರ 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 ಏನು? ಸೀತಾರಾಮ್ಗೂ ರಾಮಚಂದ್ರಗೂ ಜಗಳ ಆಗೈತಂತೆ. ಒಬ್ರನ್ ಕಂಡ್ರೆ ಒಬ್ರಿಗೆ ಆಗಕ್ಕಿಲ್ಲ. ಸೀತಾರಾಮ್ ಒಬ್ನೇ ತೋಟಕ್ಕೆ ಪತ್ರ ಎತ್ತಕ್ ಹೋಗಿದ್ದಾನೆ. ಹಾಗಾದ್ರೆ ಇದೇ ಒಳ್ಳೆ ಸಮಯ. ನಡೀರಿ, ನಾವೆಲ್ಲರೂ ತೋಟಕ್ಕೆ ನುಗ್ಗಿ ಸೀತಾರಾಮ್ ನಡೆದು ಓದ್ ಬುದ್ಧಿ ಕಸ. ಬನ್ನಿ 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 ಬನ್ನಿ. ಅಯ್ಯೋ ಅಮ್ಮ! ರಾಮಚಂದ್ರ ರಾಮಚಂದ್ರ ರಾಮಚಂದ್ರ! ಇಲ್ಲೇ ಇಡು. ಮುತಾರಿ ಮುತಾರಿ ಮುತಾರಿ! ದೇವರೇನ ಕಣರು ಸೀತಾರಾಮನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿಯಾರಂತೆ. ಅಯ್ಯೋ ಬಂದ್ರು, ಹೋಗ್ ಬಿಡ್ಸ್ಕೊಂಬರ. ಹೋಗಲೇ ಹೋಗ ಅಕ್ಕ, ಮಾತಕ್ಕ. ಏ ಹೋಗೋ ಮುತಾರಿ. ಏ ರಾಮಚಂದ್ರ ಬರ ಇಲ್ಲಿ. ಏನ ರಾಮಚಂದ್ರ, ಮತ್ತೆ ಸೀತಾರಾಮನ್ನ ದೇವರೇನ್ ಕಡೆ ಹುಡ್ಕೊಂಡು ಚಚ್ಚುತ್ತಾ ಇದಾರಂತೆ. ಅದಕ್ಕೆ ನಾವು ಹೋಗಿ ಬಿಡಿಸ್ಕೊಂಡ್ ಬರ್ಬೇಕಂತ. ಹೊಡಿಲಿ ಬಿಡ, ಉಪ್ಪು ತಿಂದವನು ನೀರ್ ಕುಡಿಲೇಬೇಕು. ಲೋ ರಾಮಚಂದ್ರ, ಕಳಸಾಪುರಕ್ಕೆ ಸಂಬಂಧಪಟ್ಟವನು ಅಂತ ನಿನ್ನ ನಮ್ ಗುಂಪಿಗೆ ಸೇರ್ಸ್ಕೊಂಡ್ರೆ ಹೀಗೇನೇನು ಮಾಡೋದು? ಹೋಗೋ ಬಿಡ್ಸ್ಕೊಂಡ್ ಬಾ. ಹೋಗೋ ಹೋಗಕ್ಕ. ಅವತ್ತು ನನ್ನ ಹಿಡ್ಕೊಂಡ್ ಚೆನ್ನಾಗ್ ಹೊಡೆದ, ಊರ್ನಲ್ಲಿ 2 ಗುಂಪ್ ಮಾಡ್ದ. ಅಂತವನ್ನ ನಾನ್ ಬಿಡಿಸ್ಕೊಂಡ್ ಬರ್ಬೇಕಾ? ತಿನ್ಲಿ ಬಿಡು ನಾಲ್ ಕೇಟ್ನ. ಲೋ ರಾಮಚಂದ್ರ, ರಾಮಚಂದ್ರ, ಲೋ ಅವ್ನ್ ನಿಮ್ಮೂರವನು, ನಿಮ್ಗಷ್ಟೇ ಅಭಿಮಾನ. ಆದ್ರೆ ಅವ್ನ್ ನನಗೆ ಅಣ್ಣನ ಸಮಾನ. ಎಲ್ಲ ಬಿಡ್ಸ್ಕೊಂಬರೋಣ. ಲೇನಾಗ ಪಾಪ ಪಾಯ್ಬೇಕಂತೆ, ಕೊಡ್ರೋ. ಹೆಂಗೇನ್ ಕಾಲ್ ಬೇಕಾ? ಕೊಡ್ತೀನಿ ತಡಿ, ತಗೋ. ಸೀತಾರಾಮು ಇಕ್ರಾಮ್ಗೆ
ಒಳ್ಳೆ ಉಪಾಯ. ತಿಳಿಯಾದ ಮಂಟ ಕೊಡು ಹೊತ್ತಾದ ಕಂತ ಕೊಡು ಹರ್ಷಾದ ಭತ್ತ ನೀಡು ಗಣನಾಯಕ. ಬಂಗೋಳಿ ಇಲ್ಲ ಇಲ್ಲಿ ಇಷ್ಟೊತ್ತವರೆಗೆಲ್ಲ ಹೋಗಿದ್ರೆ ಮತ್ತೆ ನಮ್ ಗೌರಿನ ಹುಲಿ ಹಿಡ್ಕೊಂಡ್ ಹೋಗ್ಬಿಟ್ಟಿತ್ತು. ಅದನ್ನ ಬಿಡ್ಸ್ಕೊಂಬರೋಣ ಅಂತ ನಾವೆಲ್ಲ ಹೋಗಿದ್ವಿ. ಅದ್ರ ಕೈಯಿಂದ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಸಾಕಾಗೋಯ್ತು. ನೋಡಿ ಪರ್ಚಿ ರಕ್ತ ಎಲ್ಲ ಸುಡ್ದು ಉಗ್ರಗಾವೆಲ್ಲ ಹೆಂಗಾಗ್ಬಿಟ್ಟದೆ. ಪಾಪ ನಮ್ ಗೌರಿಗೆ ಮೈಯೆಲ್ಲ ಇಟ್ ಬಿದ್ಬಿಟ್ಟದೆ. ಎಲ್ಲಪ್ಪ ನೋಡೋಣ. ನೋಡಿ ಸುತ್ತ ಎಲ್ಲ ಉಗ್ರಗಾವ ಹೆಂಗಾಗ್ಬಿಟ್ಟದೆ. ಏಟೊಗ್ಗಪ್ಪ ಹೋಗಿದ್ರಿ ಹಸು ಉಟ್ಕೊಂಡ್ ಬರೋದಕ್ಕೆ? ಮಧ್ಯಾಹ್ನ 12 ಗಂಟೆಗೆ. ಸ್ವಲ್ಪ ಹೊತ್ತು ಮುಂಚೆ ಹುಲ್ಲಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಪಡ್ಕೆಯಲ್ಲಿ ಕಟ್ಟೋಗಿದ್ದೀನಿ. ನೀನೇ ಕತ್ಕೊಂಡು ಸುಳ್ಳು ಹೇಳ್ತಾ ಇದ್ಯಾ? ಹತ್ತಿ ನೋಡು. ಇನ್ಮೇಲೆ ಹಿಂಗೆಲ್ಲ ಮಾಡಿದ್ರೆ ಬಡದು ಹಾಕ್ತೀವಿ. ಯಾರನ್ನ ಕುಡಿತೀರಾ? ಅವ್ರು ಏನ್ ತಪ್ಪ ಮಾಡಿದ್ರು ಗೊತ್ತಾಯ್ತು. ಹೋಗಿ ಬಿಡ್ರಿ. ಪಟೇಲ್ರೆ, ನಿಮ್ ಕಾಲದಲ್ಲಿ ಮಕ್ಕಳೇ ದೇವ್ರು ಅಂತಿದ್ರು ಹಿನ್ನೋರು. ಅಷ್ಟೋ ಇಷ್ಟೋ ವಿದ್ಯಾನೂ ಹೇಳ್ಕೊಡ್ತಿದ್ರು. ಆದ್ರೆ ನಮ್ ಕಾಲದಲ್ಲಿ ವಿದ್ಯಾನೇ ನೈವೇದ್ಯ ಆಗಂಗ್ ಕಾಣ್ತದೆ ಈ ಶಾಮಣ ಕೂಲಿ ಮಠದಲ್ಲಿ. ನಮ್ ಮಕ್ಕಳೇನು ಓದ್ ಕಟ್ಟಬೇಕೇನು? ಇನ್ 2 ದಿನ ಹೋದ್ರೆ ಹೊಲ ಗದ್ದೆ ನೋಡ್ಕೊಂತಾರೆ. ಶಾನ್ಭೋಗ್ರ ಮಕ್ಕಳು ಶಾನ್ಭೋಗ್ಯ ಮಾಡ್ತಾರೆ. ಈ 500 ಮಕ್ಕಳು ದರ್ಬೆ ಹಿಡಿತಾರೆ. ಅಪ್ಪ ಹಾಕಿದ ಆಲ್ಮರ ಅಂತ ನೀನ್ ಹಾಕೊಂಡ್ ಸತ್ತೋಗ್ಬಿಡಿ. ರೀ ಗೌಡ್ರೆ, ನೀವೆಲ್ಲ ಹೀಗೆ ಹೇಳೋದ್ಕೇನೆ ನಮ್ ಜನ ಎಬ್ಬೆಟ್ಟು ಒತ್ತಿ ಒತ್ತಿ ಎಬ್ಬೆಟ್ಟೆ ಸಂಸ್ಕೃತವ್ರೆ. ನಾನ್ ತಿಳಿತೀನಿ ಮುಂದೆ ಹುಟ್ಟು ನಮ್ಮ ಹಳ್ಳಿ ಜನಕ್ಕೆ 4 ಬೆರಳಿತವೆ ಅಂತ ಕಾಣ್ತದೆ. ಗಣೇಶ, ನಮ್ಗೆ ಗೊತ್ತಿಲ್ದ ನಾವೆಲ್ಲ ತಪ್ಪಾರೆ ಹೇಳ್ತಿದ್ವಪ್ಪ. ಆ ಮೀಸೆ ಶಾಮಣ್ಣನ ಏನಾದ್ರೂ ಮಾಡಿ ಓಡ್ಸ ಹಾಗೆ ನಮ್ಗೆಲ್ಲ ಶಕ್ತಿ ಕೊಡಪ್ಪ. ನೀನು ತೆಂಗಿನಕಾಯಿ ಹಿಡ್ಗ ಹೊಡಿಸ್ತೀನಪ್ಪ. ನಮ್ಮೆಲ್ಲಾರನ್ನು ಕಾಪಾಡಿ ಉದ್ಧಾರ ಮಾಡಪ್ಪ. ದೇವ್ರೆ, ನಿನ್ ಕಡದ ನೈವೇದ್ಯ ಕೂಡ ಮಾಡಿಸ್ತೀನಪ್ಪ. ಗಣೇಶ, ಈಗ 101 ಗುಂಡು ಹೊಡಿತೀನಪ್ಪ. ನಮ್ಮನ್ನೆಲ್ಲ ಕಾಪಾಡಪ್ಪ. ಹೌದಪ್ಪ. ವಿಘ್ನೇಶ್ವರನಿಗೆ, ಗಣಪತಿಗೆ, ಗಜಮುಖನಿಗೆ, ವಿಘ್ನರಾಜನಿಗೆ. ಶಿರಬಾಗಿ ನಮಿಸಿರೋ ಕಡಿಮುಖ ಗಣಪಗೆ, ಗೌರಿಯ ಮುದ್ದು ಕುಮಾರನಿಗೆ, ತಿಳಿಯಾದ ಮನಸ ಕೊಡು ಹೊದ್ದಾದ ಕನಸ ಕೊಡು ಹರ್ಷಾದ ಬದುಕ ನೀಡು ಗಣನಾಯಕ. ತಿಳಿಯಾದ ಮನಸ ಕೊಡು ಹೊತ್ತಾದ ಕನಸ ಕೊಡು ಹರ್ಷಾದ ಬದುಕ ನೀಡು ಗಣನಾಯಕ. 3 ಹೊತ್ತು ನಿನ್ನ ನೆನೆದೆವು ಚೆನ್ನ, 3 ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದು ವರವನ್ನು ನೀಡಯ್ಯ ಬೆನಗ. ತಿಳಿಯಾದ ಮನಸ ಕೊಡು ಹೊತ್ತಾದ ಕನಸ ಕೊಡು ಹರ್ಷಾದ ಬದುಕ ನೀಡು ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಕಜ್ಜಾಯ ಕರ್ಜಿಕಾಯಿ ಗೊನೆ ಮೇಳ ಬಾಳೆಹಣ್ಣು ತಂದೆ.
ಬೆನಕ ತಿಳಿಯಾದ ಮನಸ ಕೊಡು ಹೊತ್ತಾದ ಕನಸ ಕೊಡು ಹೊತ್ತಾದ ಬದುಕ ನೀಡು ಗಣನಾಯಕ ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ತೋರುವೆ ಗಣನಾಯಕ ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ತೋರುವೆ ಗಣನಾಯಕ ಕೂಲಿ ಚಿಕ್ಕಿ ನುಂಡೆ ಕೆತ್ತಿದ ಎಳನೀರು ರೆಂಡನೆಗಳ ನಿಂಬೆ ಹಣ್ಣ ತಂದೆ ಎಂದೆಂದು ವರವನ್ನು ನೀಡಯ್ಯ ಬೆನಕ ತಿಳಿಯಾದ ಮನಸ ಕೊಡು ಹೊತ್ತಾದ ಕನಸ ಕೊಡು ಹೊತ್ತಾದ ಬದುಕ ನೀಡು ಗಣನಾಯಕ ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ ಎಂದೆಂದು ವರವನ್ನು ನೀಡಯ್ಯ ಬೆನಕ ತಿಳಿಯಾದ ಮನಸ ಕೊಡು ಹೊತ್ತಾದ ಕನಸ ಕೊಡು ಹೊತ್ತಾದ ಬದುಕ ನೀಡು ಗಣನಾಯಕ ವಿಘ್ನೇಶ್ವರನಿಗೆ ಗಜಮುಖನಿಗೆ ಅಲ್ಲ ಪಟೇಲ್ರೆ, ಈ ಹುಡುಗರು ಇಷ್ಟು ಭಕ್ತಿಯಾಗಿ ದೇವ್ರ ಪೂಜೆ ಮಾಡ್ತಾ ಇರೋವಾಗ ಈ ಊರ್ನವರೆಲ್ಲ ಇಂಥ ಮಕ್ಕಳನ್ನ ಬೈಬೋದಾ? ಬೈದೆ ಪೂಜೆ ಮಾಡ್ತಾರ? ಅವು ಕಾಡ್ಕಪ್ಪಿಗಳು. ಹೆಂಚಿಯೇ ಪರಮ ಧರ್ಮ. ಪ್ರಾಣಿಗಳಿಗೆ ದಯ ತೋರು. ಎಷ್ಟು ದಿವಸ ಕಾಡಿಸ್ತಲೇ ಇರ್ತಾನಲ್ಲ, ಬಿಟ್ರೆ ಚೇಳ್ ಕೂಡ ಕುಟ್ಕುತ್ತ ಕಣೋ. ಮೇಷ್ಟ್ರು ಬಂದ್ರು ಕಣ, ಮೇಷ್ಟ್ರು. ಗುರುವೇ ದೈವ, ತುಂಟತನ ಮಾಡಬಾರದು, ಕಳ್ಳತನ ಮಾಡಬಾರದು, ದ್ರೋಹ ಮಾಡಬಾರದು. ಮುತಾರಿ ಹೇಳ ಮೇಲೆ ಮರಳಿ ಯತ್ನ ಮಾಡು, ಪದ್ಯ ಹೇಳ. ನಿಲ್ಸು ಅದೇನ ಪದ್ಯ ಹೇಳ್ತಿರೋದು? ಅದು ಮರಳಿ ಯತ್ನ, ಮೇಷ್ಟ್ರು, ಬೆಂಚು, ಗೋಡೆ. ಯಾವನೋ ಬೋಳನೆ ಯಾವ ಹೇಳ್ಬಿಟ್ಟಿದ್ ನನಗೆ ಇವತ್ತು ನಿಮಗೆ ಇದೆ ಹೊಗಳ್ರು ಬಾಯ್ ಬಿಡಲ್ಲ ನಿಮ್ಗೆ ಚೆಕ್ ಬಿಡ್ತೀನಿ ನೋಡು ಒಬ್ಬೊಬ್ರು. ನಿಮ್ಗೆ ನೋಡ್ತೀನಿ ಇವಾಗ ಈಗ ನಿಮ್ಮಲ್ಲೇ ಯಾರು ಇರ್ಬೇಕು ನಂಗೆ ಗೊತ್ತು. ಸರಿಯಾಗಿ ಹೇಳ್ರು ನಾವು ದೊಣ್ಣಶಿಕಾಯಿ ಇರ್ಬೇಕು. ಓಹೋ ಮುದ್ದಾರಿನ ಲೇ ಮೊಸರನ ಹಿಂಗೆ ತಗೊಂಡು ನೋಡ್ತೀವಿ ಇವಾಗ ಏನ್ ಮಾಡ್ತೀನಿ ತಗೊಂಡು ಇವತ್ತು ಕಸ ಕಾದಿದೆ. ಅಮ್ಮ ಮುತ್ತಾರಿನ ಮೇಷ್ಟ್ರು ಇದ್ಯಾಕ ವಾಲ್ತಾ ಇದ್ಯಾ? ಏನಾಯ್ತು? ಯಾರೇನಂದ್ರು? ನಾನ್ ಯಾರು ಅಂತ ಗೊತ್ತಿಲ್ಲ. ಅವ್ರ ಕೈ ಕಾಲು ಮುರಿದ್ ಬಿಟ್ಟೆನು. ಏನಾಯ್ತು ಹೇಳುವ? ನನ್ನ ಹತ್ರ ಹೇಳು, ಏನಾಯ್ತು? ಏನಾದ ಒಂದು ಗೊತ್ತಿಲ್ಲ ಅತ್ತೆ. ಶಾಮಣ್ಣ ದನ ಬಂದಾಗ ಬಂದ್ಬಿಟ್ಟ ಕಣ.
ನಿಧಾನವಾಗಿ ಹಂಗೆ ಕೆಳಗಡೆ ಇಳಿಸಿ. ಎಲ್ಲಿ ಎಲ್ಲ ದೂರ ದೂರ ಹೋಗಿ ಸ್ವಲ್ಪ ಗಾಳಿಗೆ ಗಾಳಿ ಬಿಡ್ರು. ನಾನು ಬರೀ ಅಂಟ್ವಾಳದ ಕಾಯಿ ಹಾಕೊಂಡು ನೊರೆ ಬರ್ಸಿ ನಾಟಕ ಆಡ್ದೆ ಅಷ್ಟೇ ಕಂಡ್ರು. ಈ ಊರಲ್ಲಿ ನಾನಿರ್ಬೇಕು ಇಲ್ಲ ಆ ಮೀಸೆ ಶಾಮಣ್ಣ ಇರ್ಬೇಕು. ನಾನು ನಮ್ಮೂರ್ ಕೆರೆಲ್ಲ ಬಾಯ್ಲೋ ಬಿದ್ದು ಅವನನ್ನ ಪಿಶಾಚಿಯ ಕಾಡಿಸ್ತೀನಿ ಕಂಡ್ರು. ಮುತ್ತಾರೆ ಓಡಬೇಡ ಕಣೋ, ನಿಂತ್ಕೊಳ್ಳೋ, ನನ್ ಮಾತು ಕೇಳೋ, ಸ್ವಲ್ಪ ನಿಂತ್ಕೊಳ್ಳೋ. ಬೇಡ ಕಣ, ಹೋಗ್ಬೇಡ ಕಣ, ಬೇಡ. ನಾನು ಕೆರೆಲ್ಲ ಬಾಯ್ಲೋ ಬಿದ್ದು ಸತ್ತಾಗ್ತೀನೋ. ಯಾವತ್ತು ಉಪಾಯವಾಗಿ ಕೆಲಸ ಸಾಧಿಸ್ಬೇಕು ಕಣ. ರಿಂದಮ್ಮ ಇವತ್ತು ಎಡೆ ತಗೊಳ್ಳೇ ಇಲ್ವಲ್ಲ ಇವತ್ತು? ಅಲ್ಲಿ ಕೇಳಿದ್ರಾ? ಯಾಕ್ರ ಹಾಕ್ ಬಡ್ಕೊಂತ ಇದ್ದೀರಾ? ಕೆರೆಗೆ ಬಿದ್ದೋಗ್ಬಿಟ್ಟಂತೆ. ಕೆರೆ ತುಂಬಾ ಮೊದ್ಲಾಗ್ಲಿವೆ. ಅಯ್ಯೋ ಶಿವನೇ, ದೇವರೇ ಕಾಪಾಡ್ಬೇಕಂತೆ ಇವಾಗ. ಅಯ್ಯೋ ಮುತ್ತಾರೆ. ಸಾಕ್ ಸುಮ್ನಿರ್ರಿ, ಇಷ್ಟು ದಿವಸ ನನ್ನ ಬಾಯಿ ಮುಚ್ಚಾಗಲ್ಲ. ಈಗ ಹಳ್ಳಿಯವ್ರ ಬಾಯಿ ಅದ್ ಹೇಗ್ ಮುಚ್ಚಿರೋ ನಾನು ನೋಡ್ತೀನಿ. ಅಲ್ಲ ಕಣೆ, ಏನೋ ಬುದ್ಧಿ ಬರ್ಲಿ ಅಂತ. ಮತ್ತೆ ಅದೇ ಹಳೆ ರಾಗ ಅಲ್ರಿ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಆ ಮುತಾರಿ ಸತ್ರೆ ಹಳ್ಳಿಯವರೆಲ್ಲ ಬಂದು ನಮ್ಗೆ ನೇಣ್ ಹಾಕ್ತಾರಲ್ರಿ. ಇದಕ್ಕೆಮ್ಮ ನಾವತ್ಲ ಬರ್ಕೋತಿದ್ದು. ಮುಂಗೋಪ ನನ್ ಮಾತು ಕೇಳ್ಬೇಕಲ್ಲ. ಅದಕ್ಕೇನ್ ಕಡಿಮೆ? ಇನ್ನು ಸ್ವಲ್ಪ ಹಸಿ ಮೆಣಸಿನಕಾಯಿ ತಂದ್ಕೊಡ್ಲೇನು? ಮುತಾರಿ ಕೆರೆ ಒಳಗ್ ಬಿದ್ದು 3 ದಿವಸ ಆದ್ರೂ ತೇಲಿಲ್ಲ. ಆ ಮೆಡ್ಗಂಡ್ ಮೇಟ ನನ್ನ ಮಗ ಸಿಕ್ಕದ್ನ ಅಂತ ಒಂದು ಮಾತು ಕೇಳಿದ್ನ. ಇಂಥ ನನ್ನ ಮಗನ್ನ ಈ ಊರೊಳಗೆ ಇರಿಸಬಾರ್ದು. ಇದಕ್ಕೆ ನೀವೆಲ್ಲ ಏನಂತೀರಿ? ಒಪ್ಪಿಗೆ ಐತೆ, ಅವನಿಗೆ ಹಳ್ಳಿ ಇರಿಸಬಾರ್ದು. ಚಾಮ ಚಪ್ರ ತೆಗಿಯೋ ಬಾಗ್ಲು. ತೆಗಿಯೋ ಅಯ್ಯ. ಊರೆಲ್ಲ ಔಟ್ಕೊಂಡಿರ್ತಾನೆ, ಅವ್ನ ಆಚೆ ಬಿಡ್ಬೇಡಿ, ಎಲ್ಲ ಹಿಂಗೆ ನೋಡ್ತಾ ಇದೆ. ಇಟ್ಲ ಕಥ ತೆಗ್ದಿದ್ಯಲ್ಲ, ತಲೆ ತಪ್ಪಿಸ್ಕೊಂಡು ಏನಾರ ಊರ್ ಬಿಟ್ಟು ಓಡಾಗ್ಬಿಟ್ನ ಅವನು. ಹಾಳಾಗ್ಬಿಡೆ ತೊಲಗೋಗಿದೆ. ಆ ಪೀಡೆ ತೊಲಗ್ರಿಂದ ನಮ್ಮ ಹಳ್ಳಿಗೆ ಒಳ್ಳೇದಾಯ್ತು. ಹೌದು. ಮುತ್ತಾರಿ ಏನಾದಂತ ಗೊತ್ತೇ ಆಗಿಲ್ವಲ್ಲೋ. ಕೆರೆಗೋ ಬಾವಿಗೋ ಬೇಕ್ತೀನಿ ಅಂತ ಹೇಳಿದ್ನಲ್ಲೋ. 3 ದಿನ ಆಯ್ತು, ಹೆಣ ತಿಳಿಲ್ವಲ್ಲೋ. ಏನೋ ಮಾಡೋದು? ಸೀತಾರಾಮ, ರಾಮಚಂದ್ರ, ಮುತ್ತಾರಿ ಏನಾದ್ನೋ? ಕೆರೆಗಳೆಲ್ಲ ಹುಡುಕ್ದೇನೋ? ಬಾಗ್ಲಲ್ಲೆಲ್ಲ ನೋಡ್ದೇನೋ? ಬಾವಿನೂ ಇಲ್ಲ, ಕೆರೆನೂ ಇಲ್ಲ, ದೌದ್ ಮನೆ ಕಣೋ. ಎಷ್ಟು ಒಳ್ಳೆಯವಳು. ತಮ್ಮ ಯಾಕಪ್ಪ, ಏನಾಯ್ತು? ಮೇಷ್ಟ್ರು ಮುತ್ತಾರಿಗೂ ನಾನು ಹೊಡೆದ್ಬಿಟ್ರು. ಮೇತಾರಿ ಕೆರೆಗೆ ಬಿಡ್ತೀನಿ ಅಂತ ಹೊಂಟೋಗ್ಬಿಟ್ಟವನಿ. ಯಾಕೋ ಬಾಯಿವಾಗ್ತದೆ, ನನಗೆ ಬಾಯಿವಾಗ್ತದೆ. ಹೊಟ್ಟೆನು ತಲೆನು. ಏನೇ ಎದುರ್ಕೋಬೇಡಪ್ಪ ತಮ್ಮ. ಲಿಂಗಮ್ಮನ್ಗೆ ಎಡೆ ಮಾಡ್ಸಿದ್ರೆ ಎಲ್ಲ ಸರೋಯ್ತೈತೆ. ಈಗ ನೀನ್ ಮಲಿಕೋ. ಅಮ್ಮ ತಾಯಿ ರುಂದಮ್ಮ, ನಮ್ಮ ಮುತಾರಿಗೆ ಯಾವ ತೊಂದ್ರೆನೂ ಬರ್ದೇ ಇರೋ ಹಾಗೆ ಕಾಪಾಡಮ್ಮ. ಏನಾಯ್ತಪ್ಪ ಬಗು? ತಲಿಲ್ಲ, ಮೇಷ್ಟ್ರು ಹೊಡೆದ್ಬಿಟ್ರು, ನಂಗೂ ಹೊಡೆದ್ಬಿಟ್ರು. ಮುತ್ತಾರಿ ಕೆಳಗ್ ಬಿಡ್ತೀನಿ ಅಂತ ಹೊರಟೋಗ್ಬಿಟ್ಟೆ. ನಂಗ್ ಭಯ ಆಗ್ತಿದೆ.
ನಂಗೆ ಜ್ವರ ಬಂದಿದೆ. ಏನು ಆಗೋದಿಲ್ಲ. ದೇವ್ರಿಗೆ ದೀಪ ಕಟ್ಟೋಡ. ನಂಜುಂಡಪ್ಪ ಗದ್ದೆ ಎಲ್ಲ ಕಟಾವ್ ಮಾಡ್ಸಾಯ್ತಾ? ಇನ್ನು ಇಲ್ರಣ್ಣ, ಆಳುಗಳಿಗೆಲ್ಲ ಹೇಳಿದ್ದೀನಿ. ಸಿದ್ದಪ್ಪ, ಓ ದಫೆದಾರ್ರೆ ಬನ್ನಿ. ಅಂತೂ ನಮ್ಮ ಹುಡುಗರ ಪುಂಡು ಅಂತ ನೀವೆಲ್ಲ ತೀರ್ಮಾನ ಮಾಡ್ಬಿಟ್ರಿ. ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅದನ್ನೇ ಕಾರಣವಾಗಿಟ್ಕೊಂಡು ಆ ಗುಂಡಮ್ಮ ಊರಿನವ್ರನ್ನ ಸೇರಿಸ್ಕೊಂಡು ಆ ಮೇಷ್ಟು ಊರಿಂದ ಆಚೆ ಕಳಿಸಿದ್ದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ. ಇದಕ್ಕೆ ನೀವೇನಂತಾರೆ ಶಣ್ಬೋಗ್ರೆ? ಅದೆಲ್ಲ ನನಗೂ ಅರ್ಥ ಆಗುತ್ತೆ ದಫೆದಾರ್ರೆ, ಆದ್ರೆ ನಾನು ಏನ್ ಮಾಡ್ಲಿ? ನಮ್ದು ಪ್ರೈವೇಟ್ ಸ್ಕೂಲ್, 4 ಕ್ಲಾಸ್ಗೂ ಒಬ್ರೇ ಮೇಷ್ಟ್ರು. ಮೇಷ್ಟ್ರನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಹುಡುಗರಿಗಿಲ್ಲ, ಮೇಷ್ಟ್ರಿಗೆ ಹುಡುಗರಿಗೆ ಪಾಠ ಹೇಳೋ ಆಸಕ್ತಿ ಉಳಿದಿಲ್ಲ. ಒಟ್ನಲ್ಲಿ ಆಗಿದ್ದೇನಪ್ಪಾ ಅಂದ್ರೆ ಶಾಮಣ್ಣವ್ರು ಊರು ಬಿಟ್ಟು ಓಡಿಸಿದ್ದು. ನೀವು ಪುಂಡ್ರು ಅಂತ ಹೇಳ್ತಿದ್ಕು ಅವ್ರು ಮಾಡಿದ ಕೆಲಸಕ್ಕೂ ಸರಿಯಾಗೋಯ್ತು. ಮೊದ್ಲೇ ಬೈತಿದ್ರಿ, ಇನ್ನು ಮುಂದಕ್ಕೆ ನನ್ ಬಿಟ್ಬಿಟ್ಟು ನೀನ್ ಒಬ್ನೇ ತಿಂತ ಇದ್ಯಾ? ನನ್ ಕೊಡೋ. ಬಾರೋ ಇಲ್ಲೇ ಇರೋ. ತಿನ್ನೋ ತಿನ್ನೋ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ನೀರೆಲ್ಲಿಂದ ಬಂತು? ರಿಂದಮ್ಮ ತಂದಿಟ್ಟಿರ್ಬೇಕು ಕಣ. ರಿಂದಮ್ಮನ ರಿಂದಮ್ಮ ತುಂಬಾ ಒಳ್ಳೆವಳು ಕಣೋ. ಅಲ್ವೇನೋ? ಸೀತಾರಾಮು ಬಂದ್ರ ಹಾಗೆ. ಸೀತಾರಾಮು, ಮುತಾರಿ ನಿಮ್ಮನ್ನೇನನ್ನಲ್ಲ, ಬೇಗ ಬಂದ್ರು. ಮುತಾರಿ ಬೇಗ ಬಾರೋ. ಮುತಾರಿ, ರಿಂದಮ್ಮ ದೇವ ಏನಾದ್ರೂ ಮಾಡ್ಬಿಟ್ಟಾಳು. ಬಾರೋ ಬಾರೋ ನನ್ ಮಗನೇ, ಬಾರೋ. ರಾಮಚಂದ್ರ ಬಂದ್ರು. ನೀ ಬರ್ದೆ ಹೋದ್ರೆ ಗಣೇಶನ್ ಮೇಲೆ ಆಣೆ. ನಿಮ್ನಾರು ಬೈಯಲ್ಲ ಹೊಡೆಯಲ್ಲ, ನಾನಿದ್ದೀನಿ ಬರ್ರು. ನೀವೇನೋ ಬರ್ಲಿಲ್ಲ, ಒಂದು ನಾಳೆ ಬರ್ತೀರಿ ಹುಚ್ಚ. ನನ್ ಕಂದ ಬಾರೋ ಬಾರೋ, ಬೇಗ ಬಾರೋ. ರಿಂದಮ್ಮ ದೇವ ನಿನ್ನೇನು ಮಾಡ್ಲಿಲ್ವಲ್ಲ? ಅಲ್ರೋ, ದೇವ್ರ ಮನೆ ಒಳಗೋಗಿದ್ದೀರಲ್ಲ, ದೇವ ನಿಮ್ಗೆ ಏನು ಮಾಡಿಲ್ವಾ? ದೇವ್ರ ಕಡೆ ದೇವ ಏನು ಮಾಡಲ್ಲ. ನಮ್ಗೆಲ್ಲ ದೇವ್ರಲ್ಲಿ ನಂಬಿಕೆ ಇದೆ. ದೇವ್ರಿದ್ದಾಗ ದೇವ್ರ ಭಯ ಯಾಕೆ? ನಮ್ ಕಂಡ್ರೆ ದೇವಗಳೇ ಎದ್ರಕೋತವೆ ಅಂತ. ದೇವಗಳು ಎಲ್ಲಿ ಬರ್ತವೆ ಹೇಳಿ? ಜನ ಅನ್ನೋದು ಹಂಗೆ, ನೀವು ಮಾಡೋದು ಹಂಗೆ. ಇನ್ನೊಂದ್ಸಲ ಈ ಕಡೆ ಬನ್ನಿ, ಬಂದು ತಗೊಂಡು ಬರ್ತೀನಿ. ಬರ್ರ. ಅಯ್ಯೋ ಮಕ್ಕಳೇವು ಅನ್ಯಾಯವಾಗಿ ಮಡಕೆ ನೋಡ್ತಾಂತಿರ್ತಲ್ಲ. ನಿಮ್ ಬಾಯಿಗೆ ಮಣ್ಣಾಕ ನಿಮ್ ಅಪ್ಪ ತಂದ್ಕೊಂಡ ಹಾಳಾಗೋಣ. ಆಹಾ, ತಡಿ ಮಾಡ್ತೀನಿ ನಿಮ್ಗೆ, ತಡಿ ಮಾಡ್ತೀನಿ. ನೋಡಿ ದಡಿ ದಡಿ ನೋಡಬೇಕು. ಅಪ್ಪ ಮನೆ ನನ್ ಕೈ ಸಿಲಿ ಸರಿಯಾಗಿ. ಆ ಹೊಟ್ಟೆ ದಪ್ಪೆದಾರನ್ ಹೊಟ್ಟೆನ ಮೊದ್ಲು ಹೊಡಿಬೇಕು. ಆ ಮಕ್ಳನ್ನ
ನನ್ ಕೈಗೆ ಇನ್ನೊಂದ್ಸರಿ ಸಿಗ್ಲಿ ಸೊಂಟನ ಲೊಟ್ಟಟ ಅಂತ ಮುರ್ದಾಕ್ತೀನಿ. ಈ ಸಲ ಸೋತೋಗ್ಬಿಟ್ಟಲ್ಲ ದೇವೀರಪ್ಪ. ಹೌದು ಅಲ್ಲಿ ಗುರುಗಳೇ ಈ ಸಾರಿ ಕೂಡ ಕಳಸಾಪುರದ ಹುಡುಗರು ನಮ್ಮನ್ನ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು. ನಾನ್ ಕೊಟ್ಟಿ ಅಂತ ಏನು ಕೆಲಸ ಮಾಡ್ಲಿಲ್ಲ. ತಾಯ್ತಾ ಎಲ್ಲಿ ಕಟ್ಟು ಸೊಂಟಕ್ಕೆ ನೆಲಕ್ಕೇನಾದ್ರೂ ತಗಲ್ತಾ? ಕೆಳಗ್ ಬಿದ್ದಿದ್ದಾಗ ನೆಲಕ್ಕೆ ತಗಲಿರ್ಬೋದು. ಮುಟ್ಟ ಹೊಡಿಯೋ ಬಲೆ ಕಟ್ಕೊಂಡ್ರೆ ಸೊಂಟ ಕಟ್ಟಿದ್ನ ನಿನ್ನಿಂದ ನನ್ನ ತಾಯ್ದ ಮಹಿಮನವಾಯ್ತು. ಕಳಸಾಪುರದ ಹುಡುಗರು ಜಗ್ಗಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆಗ ನಾನು ಬರ್ತೀನಿ. ತಿನ್ನಿ ರುಚಿ ಆಗತ್ತೆ ತಿನ್ನಿ. ಬಂದು ಕಾರ್ ಕುಡಿದ್ಬಿಟ್ಟೇನು? ಅಪ್ಪಯ್ಯ ಬನ್ನಿ ಕುತ್ಕೊಳ್ಳಿ. ಈ ಕಳ್ಳಿ ಪರವಾಗಿಲ್ಲ ತಿನ್ನಿ. ನಾ ತಿಂತಾ ಇದ್ದೇನೋ. ಒಂದಕ್ಕೇನು ಎರಡು ತಿಪ್ಪ ಬಿಟ್ಟಿ ಹಣ್ಣು ಸತ್ರು ಚಿಂತಿಲ್ಲ. ತಿನ್ನು ಬಹಳ ಚೆನ್ನಾಗೈತೆ. ತಗೊಳ್ಳೋಣ ಹಣ್ಣು ನಮ್ ತೋಟದ್ದೆ, ನಾನೇ ಬೆಳೆದಿದ್ದಪ್ಪ. ಅಯ್ಯೋ ನಮ್ಗೆ ಹೆಂಗಿದ್ರು ಹೊಡಿ ಇಷ್ಟಾಯ್ತು ಕಣ್ಣ ಮಾಡ್ತೀನಿ ನಿನಗೆ. ಇನ್ನೊಂದ್ಸತಿ ತೋಟದೊಳಗಡೆ ಬನ್ನಿ ಕಾಲ್ ಮುರಿದಾಕ್ಬಿಡ್ತೀನಿ. ಜೋಳೊಳಗೂ ಕೂಡ ಹೆಂಗ್ ಮುರಿತಿ ಮುರಿ ನೋಡ್ತೀನಿ. ಬಾರೋ ಕೆಪ್ರು ನನ್ನ ಮಗನೇ. ಏನು ಬೆಕ್ರ? ಯಾವತ್ತೂ ಮಾಟ್ ಕಾತಿ ಸವಾಸ ಮಾಡಬಾರ್ದು, ಮಾಟ್ಗಾರನ್ ಶಿಷ್ಯರಾಗಬಾರ್ದು ನೋಡ್. ಮತ್ತೆ ಸಮಯ ನೋಡಿ ಕಚ್ಚುಕೊನ್ಸ್ಬಿಡ್ತಾರಪ್ಪ. ಹೌದು ಅಪ್ಪಯ್ಯ, ಯಾವ್ದಕ್ಕೂ ನಾವು ಹುಷಾರಾಗಿರೋದು ಒಳ್ಳೇದು. ಸಮಯ ನೋಡಿ ಕಂಬಿ ಕಿತ್ಬಿಡನ್ ಸುಮ್ನಿರು. ಎಂತ ಬಿಡಿ ಕೊಟ್ಟು ಹೊಗೆನೆ ಬರಕಿಲ್ಲ. ಕಾಲ್ ಕೊಟ್ಟು ಜೋರಾಗಿ ಹೇಳಿ. ಈ ಕಾಲ್ ಕೊಟ್ಟೆ ಅಂತ ನೀನೇ ಬಿದ್ದಲು ಬೆಪ್ಪನ್ ಮಗನೇ, ನನಗೆ ಹೇಳ್ತಾ ಇದ್ದೆ. ಬಾರ ಏನು ಹುಡುಕ್ತಿಯಾ? ದೊಣ್ಣೆ ಬಿದ್ದೋಗಿದ್ ಕಂಡ್ಲ. ಮನಸ್ಸು ಕೊಡು, ವಸ್ತಾದ ಕನಸು ಕೊಡು, ಹಸ್ನಾದ ಬಸ್ಸು ಕೊಡು ಗಣನಾಯಕ. ಮೂರು ಹೊತ್ತು ನಿನ್ನ ನೆನೆದವ ಚಿನ್ನ ಎಂದೆಂದು ವರವನ್ನು ನೀಡೆಯಬೇಕ. ತಿಳಿಯಾದ ಮನಸ್ಸು ಕೊಡು, ಬಂತಾದ ಕನಸು ಕೊಡು. ಇದೇನ್ ಹಣೆ ಬರಹ ನಿಂದು? ಯಾವಾಗ್ಲೂ ಕಾಕಿ ಬಟ್ಟೆ, ಹರ್ಕಲ್ ಟೋಪಿ, ಕೈಲಿ ಬಂದೂಕ ಬೇರೆ. ಎಲ್ಲಿ ಬಿಚ್ಕೊಡು, ಒಪ್ಪಿಡ್ತೀನಿ. ಅಂದ್ರೆ ನಾನು ಬಟ್ಟೆನೆ ಹೊಗೆ ಕೊಟ್ಟಿದ್ಯಾ? ಎಷ್ಟು ಕೈನ ತುಂಟು ಹುಡುಗಿ. ಪಾತು, ವಿಷಯ ಗೊತ್ತಾ ನಿನ್ಗೆ? ಹೇಳ್ತೀನಿ ಕೇಳು. ನಾನ್ ಕರ್ತವ್ಯ ಮಾಡ್ಬೇಕಾದ್ರೆ ಸರ್ಕಾರದವ್ರಿಗೆ ಕಾಕಿ ಬಟ್ಟೆ ಕೊಟ್ಟಿದ್ರು. ಕರ್ತವ್ಯ ಹೋಯ್ತು, ಕಾಕಿ ಬಟ್ಟೆ ಮಾತ್ರ ಹೋಗ್ಲಿಲ್ಲ. ನಾ ಸತ್ ಮೇಲೆ ಇನ್ನೊಬ್ರು ತೆಗಿಬೇಕು ಹೊರತು ನಾನ್ ಮಾತ್ರ ತೆಗಿಯೋದೇ ಇಲ್ಲ. ಈ ಟೋಪಿ ವಿಷಯ ಗೊತ್ತಾ ನಿನ್ಗೆ? ನಾನ್ ಡ್ಯೂಟಿ ಮಾಡ್ತಿದ್ದಾಗ ಶಿಸ್ತು ಸಂಯಮ ಎಲ್ಲ ಕಲ್ತಿದ್ದೆ. ಅದು ನಾನ್ ತಲೆಯಿಂದ ಹೊರಗೆ ಹೋಗದೇ ಇರಲಿ ಅಂತ ಟೋಪಿ ಹಾಕಿ ಬಂದೋಬಸ್ತ್ ಹಿಡ್ಕೊಂಡಿದ್ದೀನಿ. ಬೇಡ, ಇದ್ರ ಗುಂಡೇ ಇಲ್ಲ ನೋಡು. ನಾನ್ ಡ್ಯೂಟಿಲಿದ್ದಾಗ ಬಂದೂಕ ಕೊಟ್ರು, ಡ್ಯೂಟಿ ಹೋಯ್ತು ಬಂದೂಕ ಕಿತ್ಕೊಬಿಟ್ರು. ಕೈಲಿ ಗತ್ತು ಬಿಡಕಾಯ್ತದ? ಒಂದ್ 6 ಬಂದೂಕ ಇಟ್ಕೊಬಿಟ್ಟೆ. ನನ್ಗೇನ್ ಪಾತು, ವಯಸ್ಸಾಯ್ತು, ಕಾಡು ಹೋಗುವಂತಿದೆ, ಕಳಸಾಪುರ ಬಾ ಅಂತಿದೆ. ಮಾವ, ನಿನ್ಗೆ ಯಾವಾಗ್ಲೂ ಕಾಡು ಹೋಗುವಂತಾನೆ ಇರ್ಲಿ ಮಾವ. ಅಂದ್ರೆ ಮಳೆ ವರ್ಷ ಇಲ್ಲೇ ಬಿಡ್ಬೇಕು ಅಂತೀಯ? ಬರೋರು ಬರ್ತಾ ಇರ್ಬೇಕು, ಹೋಗೋರು ಹೋಗ್ತಾ ಇರ್ಬೇಕು. ಅಲ್ಲ, ಹುಡ್ತೋರೆಲ್ಲ ಉಳ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಇದಕ್ಕೇನ್ ಮಾಡೋದು? ಅಯ್ಯಪ್ಪ, ಮಾತಾಡ್ ದಲ್ವಾ ಬಿಡ್ತು. ನೀವ್ ಯಾಕೆ ಕುಡಿತೀರಿ? ಹಾಕು ಹಾಕು.
ಹೇ ನಿಲ್ಲ, ತಗೊಳ್ರ ಎಲ್ಲರೂ ಒಂದೊಂದು ಕೊಳ್ಳಿನ. ನಡೀರ ಬೇಗ. ನನ್ನ ಮಗನೇ, ಇಷ್ಟು ದಿವಸ ನಮ್ಮ ಊರಿನ ಹೆಣ್ಮಕ್ಳು ಕದ್ರೋದು ನೀವೇನಾ? ಈ ನನ್ನ ಮಗ ಸುಮ್ಮನೆ ಬಿಡಬಾರ್ದು. ಯಾಕ್ರಪ್ಪ ಹೊಡಿತೀರಾ ತಿಪ್ಪಯ್ಯ? ಆನೆ ಮಗನು ಬಂದವನ ತಿಪ್ಪಿ ಆಗ್ತಾನ ನನ್ನ ಮಗನೇ. ನೊಣದ ಮೀಸೆ ನನ್ನ ಮಗನೇ, ನಮ್ಮೂರ್ ಹೆಣ್ಮಕ್ಳು ಕಸ ತಗೊಂಡಿದ್ಯಾ? ಗೌಡ್ರೆ, ಇನ್ನೊಂದೇಟೇನಾದ್ರೂ ನೀವಿಬ್ರ ಕೈಲಿ ಒಳಸಿದ್ರೆ ಏನ ಮಾಡ್ತೀಯ? ಸತ್ತೋಗ್ತೀವಿ ಕಣ್ಣಣ್ಣ. ಸತ್ತೀಯ? ಹೇಳ್ ನನ್ನ ಮಗನೇ. ನೋಡ್ಕೋ, ಅವನಲ್ಲ ಅವ್ನು ನಿಮ್ ಗುರು, ಮಾಡ್ಕಾರ ಮಾಯ. ಆ ನನ್ನ ಮಗನ್ ಹೋಗಿ ಹೇಳು, ಇನ್ನೊಂದ್ಸಲ ಕಳಸಾಪುರದ ಸವಾಸ ಬಂದ್ರು ನನ್ನ ಮಕ್ಳ ನಿಮ್ ಊರ್ಗ ತಲೆ ಬೋಳ್ಸಿ 3 ನಾಮ ಹಾಕ್ಸಿ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡ್ತೀವಿ. ನನ್ನ ಮಕ್ಳು ಇರೋ ರೂಪ್ಗೆ ಹುಡುಗಿರ್ ಬೇಕಾ? ಕಡೆ ವೇಷ ಬಂದಿದ್ರ ನನ್ನ ಮಕ್ಳಿಗೆ? ದೇವಿ, ಆ ಕಳಸಾಪುರದಲ್ಲಾದ ಅವಮಾನಕ್ಕೆ ನಾನು ಬದುಕಿರ್ಲೇಬಾರದು. ಆದ್ರೆ ಏನ್ರಪ್ಪ, ಏನ್ ಮಾಡ್ಕೊಂಬಂದ್ರೆ? ನಂಗೆ ಏನ್ ತಿನ್ಬೇಕು ಅಂತ ತುಂಬಾ ಆಸೆ. ಹೌದಪ್ಪ. ಆಗಕ್ಕಿಲ್ಲಪ್ಪ, ನಂಗೆ ಇವಾಗ ಆಗಕ್ಕಿಲ್ಲ. ಗೌಡ್ರು ಆರೋಡ್ಕೊಂಬ ಅಂತ ಹೇಳೋರೆ ಬದ್ದೆ ತಗೋಯ್ತಾ ಇದ್ದೀನಿ. ಬದ್ದೆ ತಗೋನ ಮಾಡ್ಕೊಂಡೆ ಬಂದಿರ್ತಾರೆ. ಖಂಡಿತ ಇಲ್ಲಪ್ಪ. ನಾನ್ ನಂಬಕ್ಕಿಲ್ಲ, ನೀವೇನ ಮಾಡ್ಕೊಂಡೆ ಬಂದಿರ್ತೀರಾ. ಇದೊಂದೇ ಒಂದ್ಸಲ. ಕುಂಪ್ನಿ ಕಸ್ತೂರಿ ಗೊತ್ತು? ಅದ್ ತಕೊಂಬಂದ್ರೆ ನಾವ್ ಬರ್ತೇನಪ್ಪ. ತರ್ತೀರಲ್ಲ, ಒತ್ತಾರೇನೆ ಅಟ್ಟಿ ತಕ್ ಬಂದ್ಬಿಡಿ.
ಹಂಗೆ ಹೋಗ್ತಾ ಈ ಮುಂದೆ ನಾನು ಕೂಡಿಸ್ಬಿಟ್ಟು ಕೆಳಗೆ ಬಿಡ್ತೀರಾ ಅಕ್ಕನ ಇಟ್ಕೊಂಡಿರ್ತೀರ ನೀವೆಲ್ಲ ಇವೆಲ್ಲ ಇಟ್ಕೊಂಡು ನಿಧಾನ ಕೆಳಗೆ ಬಿಡೋದು ಮೇಲೆ ಕೆತ್ತೋದು ಕೆಳಗೆ ಬಿಡೋದು ಮೇಲೆ ಕೆತ್ತೋದು ಮಾಡ್ತಾ ಇರೋವಾಗ ಹೇಗಿತ್ತು ಕೆಳಕ್ಕೆ ಮೇಕೆ ಕೆಳಕ್ಕೆ ಹಂಗೆ ಕೆಳಕ್ಕೆ 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 ಬಿಡ್ಬೇಡ ನಮ್ಮಂಚೂರು ಕೊಡ ಬಿಡ್ಬೇಡ ಯಾರು ಸ್ವಲ್ಪ ಕೆಳಕ್ಕೆ ಬಿಡ್ರು ಸ್ವಲ್ಪ ಕೆಳಕ್ಕೆ ಸ್ವಲ್ಪ ಮೇಲೆ 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 ಸ್ವಲ್ಪ ಮೇಲೆ ಮೇಲೆ ಸಾಕು ಅಪ್ಪೊಂದು ಕೊಂದಾಕಿದ್ದಾಯ್ತು ಮಣ್ಣಾರು ಹಾಕ್ಬೇಕಲ್ಲ ಹಾಕಿ ಸಂತೋಷ ಪಡಿ. ನೀವು ಮಕ್ಕಳೆಲ್ಲ ಕಂಡ್ರು ರಾಕ್ಷಸರು ರಾಕ್ಷಸರು. ಯಾಕೋ ಸೀತಾರಾಮ, ಏನಾಯ್ತು ನಿನ್ಗೆ? ಹೇಳೋ. ಸೀತಾರಾಮ, ಯಾಕೋ ಏನಾಯ್ತು ನಿನ್ಗೆ? ಹೇಳೋ. ಇನ್ನೇನಾಗ್ಬೇಕು? ಅಪ್ಪರನ್ನ ಕೊಂದಾಕಿದ್ವಿ, ಎಲ್ರ ಕೈಲು ರಾಕ್ಷಸರು ರಾಕ್ಷಸರು ಅಂತ ಬಯಸ್ಕೊಂಡ್ವಿ. ನಾವ್ ಹೀಗೆ ಬೆಳೆದ್ರೆ ಕಾಡು ಮನುಷ್ಯರಾಗಿ ಹೋಗ್ತೀವಿ ಕಣೋ, ಕಾಡು ಮನುಷ್ಯರಾಗಿ ಹೋಗ್ತೀವಿ. ನಮ್ಗೆಲ್ಲ ಸರಿಯಾದ ದಾರಿ ತೋರ್ಸ್ಬೇಕಾದ್ರೆ ಒಬ್ಬೊಳ್ಳೆ ಗುರುಗಳು ಬೇಕಣೋ, ಒಬ್ಬೊಳ್ಳೆ ಗುರುಗಳು ಬೇಕೇ ಬೇಕಣೋ. ಹೌದು ಕಣೋ, ನೀನ್ ಹೇಳೋದೆಲ್ಲ ಸರಿ ಕಣೋ, ಆದ್ರೆ ನಮ್ಗೊಬ್ರು ಒಳ್ಳೆ ಗುರುಗಳು ಬೇಕೇ ಬೇಕಣೋ. ಯಾರೋ ಇನ್ನು ಈ ಕಳಬುದಿ ಬೀಳಿಲ್ವಾ? ಇನ್ಮೇಲೆ ಎಲ್ಲೂ ಕದಿಯಲ್ಲ ಅಂತ ಗಣೇಶನ ಪ್ರಮಾಣ ಮಾಡಿ. ಷಣ್ಮಗ್ರೆ, ಷಣ್ಮಗ್ರೆ, ನೋಡಿದ್ರ ನೋಡಿದ್ರ ನಮ್ಮ ಮಕ್ಕಳು ತಾವು ಬಾಡಿ ತಪ್ಪು ತಿಳ್ಕೊಂಡು ನಿಮ್ಮ ಕ್ಷಮೆ ಕೇಳಕ್ ಬಂದ್ಬಿಟ್ಟವ್ರೆ. ನೀವು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಕ್ಷಮಿಸಲೇಬೇಕು. ನೋಡಿದ್ರ ಇಂಥ ಚಿನ್ನದ ಮಕ್ಕಳನ್ನ ನೀವು ಕ್ಷಮಿಸಲ್ವಾ? ಕ್ಷಮಿಸಲೇಬೇಕು. ಏನ ಮೇಲೆ ಊರ್ತಿ ಬಂಡಿನ ಊರೂರು ಸುತ್ತಣ ಒಬ್ಬ ಒಳ್ಳೆ ಮೇಷ್ ಹುಡ್ಕೊಂಡು ಕರ್ಕಡೆ ಬಂದ್ಬಿಡೋಣ. ಹೇಳಿ ಹೇಳಿ ಸ್ವಾಮಿ, ನಾನು ಕಳಸಾಪುರದಿಂದ ಬಂದಿದ್ದೀನಿ. ನಮ್ಮ ಸ್ಕೂಲಲ್ಲಿ ಮೇಸ್ಟ್ಗಳೇ ಇಲ್ಲ, ದಯವಿಟ್ಟು ತಾವು. ಕಳಸಾಪುರಕ್ಕ ಹೊಟ್ಟೆಗೆ ಇಲ್ದಿದ್ರು ಚಿಂತೆ ಇಲ್ಲ, ಕಳಸಾಪುರಕ್ಕೆ ಮಾತ್ರ ಬರೋದಿಲ್ಲಪ್ಪ.
ಸ್ವಾಮಿ, ನಾನು ಕಳಸಾಪುರದಿಂದ ಬಂದಿದ್ದೀನಿ. ನಮ್ಮ ಸ್ಕೂಲ್ನಲ್ಲಿ ಪಾಠ ಹೇಳಕ್ ಮೇಷ್ಟ್ಗಳೇ ಇಲ್ಲ. ತಾವು ದಯವಿಟ್ಟು. ಏನೋ ಕಳಸಾಪುರಕ್ಕೆ ಮೇಷ್ಟ್ರಾಗ? ಖಂಡಿತ ಸಾಧ್ಯ ಇಲ್ಲ. ಹೋಗಯ್ಯ ಹೋಗಯ್ಯ. ನಾನು ಕಳಸಾಪುರದಿಂದ ಬಂದಿದ್ದೀನಿ. ನಮ್ಮ ಸ್ಕೂಲಿಗೆ ಮೇಷ್ಟ್ರಾಗಿ. ಓ, ನೀನು ಕಳಸಾಪುರದವನಲ್ವೇ? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಮಾತ್ರ ನಿಮ್ ಊರಿಗೆ ಬರೋದಿಲ್ಲಪ್ಪ. ಯಾಕಪ್ಪ, ಮೇಷ್ಟ್ರು ಯಾರು ಸಿಗ್ಲಿವೇನಪ್ಪ? ಗಣೇಶ, ನಮಗ್ ಗೊತ್ತಿಲ್ಲದೆ ನಾವೆಲ್ಲ ತಪ್ಪು ದಾರಿ ಹಿಡಿದ್ಬಿಟ್ವಪ್ಪ. ನಾವು ತಪ್ಪದಾರಿ ಹಿಡಿದೇ ಇರ್ಬೇಕಾದ್ರೆ ನಮ್ಗೆ ಒಳ್ಳೆ ಗುರುಗಳು ಬೇಕೇ ಬೇಕಪ್ಪ. ಅದೇ ಕಳಸಾಪುರ, ಇದೇ ನಮ್ಮೂರ್ ಬೆಟ್ಟ. ಅದ್ರ ಮೇಲೆ ದೊಡ್ಡ ದೇವಸ್ಥಾನ ಇದೆ, ಗಣಪತಿ ದೇವರು ಇದೆ. ಈ ತೋಟ ಎಲ್ಲ ನಮ್ಮೂರ್ ಸೇರಿದ್ದು. ನಿಮ್ ಶಿಷ್ಯರು ಅಂದ್ರೆ ಮಹಾಪ್ರಳಯ ಸ್ವಾಮಿ. ಏನ್ ಚೇಷ್ಟೆ ಮಾಡ್ತಾರೆ ಅಂತೀರಾ? ಅಯ್ಯೋ ಅದು ಶಿಷ್ಯರು ಅಂದೆ ಇಲ್ಲೇ ಇದ್ದಾರೆ. ಬನ್ನಿ, ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಹೌದಪ್ಪ. ದೇವ್ರೆ, ನಮ್ಗೆ ಒಳ್ಳೆ ಗುರುಗಳನ್ನ ಹುಡ್ಕೊಳಪ್ಪ. ಹೌದು ಗಣೇಶ, ಹೌದು. ಹೌದಪ್ಪ, ಅಷ್ಟ್ ಮಾತ್ರ ಮಾಡಿದ್ರೆ ನಿಂಗೆ 101 ಈಡ್ಗೆ ಹೊಡಿತೀನಿ ಅಂತ ಬೇಡ್ಕೊತಾ ಇದ್ದೀನಿ. ಖಂಡಿತ 101 ಹಿಡ್ಗೆ ಹೊರಲೇಬೇಕು. ನಿಮ್ ದೇವ್ರು ವರ ಕೊಟ್ಟೇ ಬಿಟ್ಟ. ಊರೂರು ಸುತ್ತಿ ಒಳ್ಳೆ ಗುರುಗಳು ಹುಡುಕ ಬಂದಿದ್ದೀನಿ ನೋಡಿ. ಅಪ್ಪ ಗಣೇಶ, ನಾವು ಬೇಡ್ಕೊಂಡಿದ್ದು ತಕ್ಕಾಗೆ ನಮ್ಗೆ ಒಳ್ಳೆ ಗುರು ಕೊಟ್ಬಿಟ್ಟಿದ್ಯಾ. ಇದು ಈಗ ತಂದ್ಬಿಟ್ಟೆ 101 ಈಡ್ಗಾಯ. ಅಪ್ಪ ಬೂದಿಗೌಡ, ನೀನ್ 101 ತೆಂಗಿನಕಾಯಿನ ಎಲ್ಲಿಂದ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ ದೇವರ ಬೈಗಳಲ್ಲ, ಅಲ್ಲಿ ಕೈ ಮುಗಿ. ಬನ್ನಿ. ಬನ್ನಿ ಮೇಷ್ಟ್ರೆ, ಬನ್ನಿ. ಬನ್ನಿ ಮೇಷ್ಟ್ರೆ. ಎಲ್ರೂ ಹೇಳಿ, ಶ್ರೀ ಗುರುಭ್ಯೋ ನಮಃ. ಅಂತೂ ಪಾತು, ನಾನು ಊರು ಹುಡುಕಿ ಕಷ್ಟಪಟ್ಟು ಹೊಸಮೇಶ ಕರ್ಕೊಂಡ್ಬಂದು ಸಾರ್ಥಕವಾಯ್ತು ನೋಡು. ನಮ್ಮ ಹುಡುಗರು ಪುಂಡಾಟನೆಲ್ಲ ಬಿಟ್ಬಿಟ್ಟು ಒಳ್ಳೆ ದಾರಿ ಬಂದ್ಬಿಟ್ಟವ್ರೆ. ಅಂತೂ ಮಾವಯ್ಯ, ನೀನಿರುವಾಗ ನಮ್ ಹುಡುಗರು ಅಡ್ಡ ದಾರಿಗೆ ಇಳಿಯಲ್ಲ. ಆ ನಂಬಿಕೆ ನನ್ಗಿದೆ ಮಾವಯ್ಯ. ಜಾಣ ಮರಿ, ಬಾ ಹೋಗೋಣ. ರೈಟ್, ಲೆಫ್ಟ್, ರೈಟ್. ನೋಡಿ, ನಿಮ್ಗೆ ಅಲ್ಲಿ ಒಂದು ರೀತಿಯಾದ ಪಾಠ ಹೇಳ್ಕೊಡ್ತಾ ಇದ್ರು. ಇವತ್ತು ಇಲ್ಲಿ ನಿಮಗೆ ಹೊಸ ರೀತಿಯಾದ ಪಾಠ ಹೇಳ್ತೀನಿ. ನಿಮಗೆ ಪ್ರತಿನಿತ್ಯವೂ ಒಂದೊಂದು ಹೊಸ ರೀತಿಯಾದ ಕಥೆ ಹೇಳ್ತೀನಿ. ನೋಡಿ, ಒಂದು ಊರು, ಆ ಊರಿನಲ್ಲಿ ತುಂಬಾ ಹುಡುಗರು. ಅವರೆಲ್ಲರೂ ನಿಮ್ಮ ಹಾಗೆ ಬಹಳ ತುಂಟ್ರು. ಹೆಸರುಬೇಡಿ, ಮೊದ್ಲೇನೋ ತುಂಟ್ರಿ ಆಗಿದ್ರು, ಆಮೇಲೆ ಬಹಳ ಒಳ್ಳೆಯವರಾದ್ರು. ನೋಡಿ, ನಿಮಗೆ ಪಂಚತಂತ್ರ ಕಥೆನ ನಿತ್ಯ ಹೇಳ್ತೀವಿ. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. La 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 la.
ಮಣ್ಣಿನ ವಾಸನೆ ಸವಿದ ಎಳೆಯರೇ ಶ್ರದ್ಧೆಯ ತೋರಿ ಸಂಯಮ ಬೀರಿ ಸಾರ್ಥಕ ಹೆಸರ ಪಡೆಯಿರಿ. ಶ್ರದ್ಧೆಯ ತೋರಿ ಸಂಯಮ ಬೀರಿ ಸಾರ್ಥಕ ಹೆಸರ ಪಡೆಯಿರಿ. ಕಸ್ತೂರಿ ಕಂಪಿನ ಗಾಳಿಯ ಹೀರಿದ ಹಿರಿಯರೇ ಸ್ವಾರ್ಥವ ಮೀರಿ ತ್ಯಾಗವ ಸಾರಿ ನಾಡಿನ ಹಿರಿಮೆಯ ಮೆರೆಸಿರಿ. ಸ್ವಾರ್ಥವ ಮೀರಿ ತ್ಯಾಗವ ಸಾರಿ ನಾಡಿನ ಹಿರಿಮೆಯ ಮೆರೆಸಿರಿ. ಕಳಸಾಪುರದ ಹುಡುಗರು ನಾವು ಕನ್ನಡ ನಾಡಿನ ಕೈಗಳು ಒಳಿತಿನ ಹಾಗೆಯ ತೊಳೆದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ನಮ್ಮ ಹಳ್ಳಿಯ ಕಾಡಿದ ಮೌಢ್ಯವ ತೊಲಗಿಸಿ ಅಜ್ಞಾನ ಹೋಗಿ ವಿಜ್ಞಾನ ಸಾಗಿ ನಾಡಿನ ಘನತೆಯ ಉಳಿಸಿರಿ. ಅಜ್ಞಾನ ಹೋಗಿ ವಿಜ್ಞಾನ ಸಾಗಿ ನಾಡಿನ ಘನತೆಯ ಉಳಿಸಿರಿ. ವಿಶಾಲ ಮನಸ್ಸಿನ ಭಾವನೆ ತೋರುತ್ತಾ ಬೆಳೆಯಿರಿ. ಒಟ್ಟಿಗೆ ಕೂಡಿ ನೆಟ್ಟಗೆ ಬಾಳಿ ನಾಡಿನ ಮುನ್ನಡೆ ಸಾಧಿಸಿರಿ. ಒಟ್ಟಿಗೆ ಕೂಡಿ ನೆಟ್ಟಗೆ ಬಾಳಿ ನಾಡಿನ ಮುನ್ನಡೆ ಸಾಧಿಸಿರಿ. ಕಳಸಾಪುರದ ಹುಡುಗರು ನಾವು ಕನ್ನಡ ನಾಡಿನ ಕಲೆಗಳು ಒಳಿತಿನ ಹಾದಿಯ ತೊಳೆದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ಇಲ್ಲಿ ಮೋಪ ಚೂಪ ಆಗಿದ್ರೇನೆ ಚೆನ್ನ. ರೆಡಿನಾ? ರೆಡಿ ಬದಲಾಂಡು ಚಂಡಾರ ಗುರುಗಳು ಹೋಗ್ಬಿಡೋರು. ಬರಲಿ ಬನ್ರಲ್ಲಿ ಬರ್ರಪ್ಪ, ಪರವಾಗಿಲ್ಲ, ಬನ್ನಿ ಬನ್ನಿ. ಬಂಗಾರದ ಗುರು ಸಿಕ್ಕಿರುವಾಗ ಹೀಗೆ ನೋಡೋದು. ಚಂಡಾಡುಗಳು ಚಂಡಾಡು ಸಾಮಾನ್ಯ ತಪ್ಪು. ಆಡೋ ಹುಡುಗರಿಗೆ ಹಾಗೆಲ್ಲ ಬೈಬಾರ್ದು. ಏನು ಅಕಸ್ಮಾತ್ ಬಿತ್ತು ಹೋಗ್ರಪ್ಪ ಆಟ ಆಡಿ ನೋಡಿ. ಆಟ ಆಡುವಾಗ ಆಟ ಸರಿ ಆಗ್ಬಿದ್ದು ಹೋಗ್ಬರೋಣ. ನೋಡ್ತಾ ಆಡೋರು ಬನ್ನಿ ಮೇಷ್ ಹೋಗೋಣ. ಬಾಬತ್ತು ನೀವು ನಮ್ಮೂರಿಗೆ ಬಂದ ಮೇಲೆ ನಮ್ಮ ಹುಡುಗರನ್ನೆಲ್ಲ ಒಳ್ಳೆ ದಾರಿಗೆ ತಂದು ಬಿಟ್ರಿ. ಈ ಹುಡುಗರು ಹೀಗೆ ಹಾಳಾಗೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಅವು ಹುಡುಗರಲ್ಲ, ರಾಕ್ಷಸರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ. ಹಾಗೆ ಹೇಳ್ಬಾರ್ದು ನೋಡಿ. ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಹೇಳಿದ ಮೇಲೆ ಆಚಾರ್ಯ ದೇವೋಭವ ಅಂತಾನೂ ಹೇಳಿದಾರಲ್ವೇ. ಮಕ್ಕಳು ಆಡೋ ವಯಸ್ಸಿನಲ್ಲಿ ನಾವು ಪಾಠ ಪಾಠ ಅಂತ ಬಲವಂತ ಮಾಡ್ತೀವಿ. ಮಕ್ಕಳಿಗೆ ಆಡೋಕ್ಕೂ ಅವಕಾಶವಿರಬೇಕು, ಪಾಠ ಮಾಡೋಕ್ಕೂ ಅವಕಾಶವಿರಬೇಕು. ಆಗ ಹುಡುಗರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಲಾಲಿಸಿದ್ರೆ ಮಕ್ಕಳು, ನೀರೇ ಬಳ್ಳಿ ಅಲ್ವೇ. ಏನೇ ರಾಮಚಂದ್ರ, ಎಲ್ಲ ಓಡ್ತಾ ಇದೆಯಲ್ಲ, ಏನ್ ಮಾವಿನ ಸೊಪ್ಪು ಕೈನಲ್ಲಿ ಹಬ್ಬನಾ ನಿಮ್ಮಲ್ಲಿ? ಮತ್ತೆ ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೋಸ್ಕರ ಗುರುಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಹೌದಾ? ಅಲ್ಲಪ್ಪ, ಇಂತಹ ಶುಭ ಸಂದರ್ಭದಲ್ಲಿ ನಿಮ್ಮ ಹಳೆ ಮೇಷ ಮೀಶೆ ಶಾಮಣ್ಣನಿಗೂ ಸನ್ಮಾನ ಮಾಡೋ ಧರ್ಮ ಅಲ್ವೇನೆಯ? ಈಗ ಅವರೆಲ್ಲಿದ್ದಾರೆ? ಊರು ಹೊರಗಡೆ ದೇವ್ರ ಮನೆ ಹತ್ರ. ಆಹಾ, ಅಯ್ಯೋ, ಇದನ್ನ ತಗೊಂಡೋಗಿ ನೀನ್ ಕೊಡು, ನಾನು ಹೋಗಿ ಮೇಷ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಮತ್ತೆ ರಾಮಚಂದ್ರನ ಮಾನ್ ಸೊಪ್ಪು ಚಿಕ್ಕಮ್ಮ ಅಂತ ಕಳ್ಸಿದ್ರೆ ನೀನ್ ಯಾಕೋ ತಂದೆ? ಬಳಕಂಬ ತರ್ಲಿಲ್ವಾ? ನಾವ್ ಹೋಗೋದಕ್ಕೆ ಬಿಡ್ಲಿಲ್ಲ ಕಣೋ. ಅಯ್ಯೋ, ನನ್ ಕೈ ಮಾವಿನ ಸೊಪ್ಪು ಕೊಟ್ಟು ಚಾಮನ್ ಮೇಷ್ಟ್ರನ್ನ ಕರ್ಕೊಂಬರೋದಕ್ಕೆ ದೇವದ ಮನೆಗೆ ಹೋಗಿ ನನ್ ಕಣೋ. ರಾಮನ್ ಮೇಷ್ಟ್ರು ಅವನ್ ಯಾಕ ಬಂದ ಇಲ್ಲಿಗೆ? ಅದೇ ನಂಗೆ ಗೊತ್ತಿಲ್ಲ. ಸರಿ ಸರಿ, ಬಳಕಂಬ ತಗೊಂಬ. ಓಡು. ಏನದು?
ರಾಮಚಂದ್ರ ಎಲ್ಲೋದು ಗೊತ್ತಿಲ್ಲ. ದೇವ್ರ ಮನೆಗೆ ಹೋಯ್ತಾನಂತೆ. ಶಾಮನ್ ಮೇಷ್ಟ್ರು ಅಲ್ಲಿ ಬಂದಿದ್ದಾರೆ ಅಂತ ಮಾಟವಾರ್ ಮಾರಣ ಹೇಳದಂತೆ. ಅವನೇ ಹೋದ್ನು. ಏನದು ಯಾರೇನು ಹೋಗಲೇ ಗೊತ್ತಿಲ್ಲ ಗೊತ್ತಿಲ್ಲ. ಶಾಮಣ್ಣರೇ ಮೇಷ್ಟ್ರೆ 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 ಶಾಮಣ್ಣರೇ ಶಾಮಣ್ಣರೇ ಮೇಷ್ಟ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪ್ಯಾಯಸ್ವ ತಮೇದುದೇ ವಿಶ್ವತಃ ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಓಂ ಆಪ್ಯಾಯಸ್ವ ತಮೇದುದೇ ವಿಶ್ವತಃ ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಓಂ ಆಪ್ಯಾಯಸ್ವ ತಮೇದುದೇ ವಿಶ್ವತಃ ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಕ್ಷೀರೇಣ ಸ್ನಪಯಾಮಿ. ರಾಮಚಂದ್ರ 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 ರಾಮಚಂದ್ರ. ರಾಮಚಂದ್ರ ಇವತ್ತು ಗುರು ಪೂರ್ಣಿಮೆ. ಅದನ್ನ ಕಳಸಾಪುರದ ಹುಡುಗರು ಎಷ್ಟು ಚೆನ್ನಾಗಿ ಆಚರಿಸಿದ್ದಾರಂತಂದ್ರೆ ನನಗೆ ಬಹಳ ಸಂತೋಷವಾಗಿದೆ. ಇದಕ್ಕೆಲ್ಲ ಮುಖ್ಯವಾಗಿ ಮೂಲ ಪುರುಷರು ಅಂತಂದ್ರೆ ನಮ್ಮ ಶಾಮಣ್ಣವರು ಹಾಗೂ ಸೀತಾರಾಮು ರಾಮಚಂದ್ರ. ಸೀತಾರಾಮ್ ಎಲ್ಲಿ ಕಾಣಿಸ್ತಿಲ್ಲ? ಸೀತಾರಾಮು ರಾಮಚಂದ್ರ. ಸೀತಾರಾಮು ರಾಮಚಂದ್ರ. ಸೀತಾರಾಮು ರಾಮಚಂದ್ರ. ಸೀತಾರಾಮು ರಾಮಚಂದ್ರ. ಸೀತಾರಾಮು ರಾಮಚಂದ್ರ. ಸೀತಾರಾಮು ರಾಮಚಂದ್ರ. ಬೇಡಲು ಬಂದೆ
ಸುಮ್ಮನ್ ಬರ ಗುರುಗಳೇ ಹಾವು ನಂದಾಗಿಲ್ಲಪ್ಪ ಸದ್ಯ ನಿಮ್ಗೇನು ಆಗ್ಲಿಲ್ವಲ್ಲ ನನಗಷ್ಟೇ ಸಾಕು. ಇವರಂತ ಪುಂಡ್ ಹುಡುಗರು ಒಳ್ಳೆಯವರಾಗಿ ಗುರುಪೂರ್ಣಿಮೆ ಅಂತ ಹಬ್ಬವನ್ನು ಆಚರಿಸ್ತಿದ್ದಾರೆ ಅಂತ ಕೇಳಿದೆ. ಆ ಸಂಭ್ರಮನ ಕಣ್ತುಂಬ ನೋಡ್ಬೇಕು ಅಂತ ಅಲ್ಲಿಂದ ಆಸೆ ಓಡೋಡ್ ಬಂದೆ. ಆದ್ರೆ ನಾನು ಬಂದ ಉದ್ದೇಶ ಏನು? ಯಾಕವ ಬರ್ತಿದ್ಯಾ? ನಾನವತ್ತಿನ ಒಂದು ಮಾತಾಡಿದ್ದೆ ಜ್ಞಾಪಕ ಇದೆಯಾ? ಕಾಡು ಹೋಗುವಂತಿದೆ, ಕಳಸಾಪುರ ಬಾ ಅಂತಿದೆ ಅಂತ.
ಆದ್ರೆ ಇವತ್ತು ಕಾಡು ಬಾ ಬಾಗ್ತಿದೆ. ಕಳಸಾಪುರ ಕಳ್ಸಲ್ಲ ಅದು ನಾನು ಮಳೆ ಹೊಸ್ಕೊಂಡು ಶಾಶ್ವತವಾಗಿ ನಿಮ್ ಜೊತೆ ಎದ್ಬಿಡ್ಬೇಕು ಅಂತಿದ್ದೆ. ಆದ್ರೆ ಅವ್ರು ಬಿಡ್ಬೇಕಲ್ಲ, ಬಲವಂತವ ಮಳೆ ಕಿತ್ತಾಕ್ಬಿಟ್ಟಪ್ಪಾತು. ಬಲವಂತವ ಮಳೆ ಮಹಾಪಟ್ಟಿಂಗ ಇದ್ದೆ ಕೊಡೋ ನೀನು. ಮಹಾಪಟ್ಟಿಂಗ ಇದ್ದೆ ಕೊಡೋ. ಗುರು ಶಿಷ್ಯರಿರ್ಬೇಕಾದ ಅನುಬಂಧ ಏನು ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಾ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ನಮಸ್ಕಾರ. ಅಯ್ಯೋ ಶಾಮಣ್ಣವರೇ, ಇದೇನಿದು? ಅಲ್ಲ, ಹುಡುಗರೇನೋ ತಿಳಿದಾಳ್ತಾರಂತೆ, ನಿಮ್ಮಂಥ ತಿಳಿದವ್ರು ಹೇಳೋದೆ. ನೋಡಿ, ಕಳಸಾಪುರದ ಹುಡುಗರು ಚಿನ್ನದ ಕಳಶಗಳು ಅನ್ನೋದನ್ನ ತೋರ್ಪಡಿಸ್ಕೊಂಡಿದ್ದಾರೆ. ಗುರುಗಳು ಅಂದ್ರೆ ಏನು ಅನ್ನೋದನ್ನ ಇವತ್ತವರ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಸೇವೆ ಯಾವ್ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆಯೋ ಅಲ್ಲೆಲ್ಲ ಹೋಗಿ ನಾನು ಸೇವೆ ಮಾಡಿದೇನೆ ನನ್ನ ಗುರು ಋಣ ತೀರುತ್ತೆ. ಇಷ್ಟಕ್ಕೂ ನಾನೆಂದು ದೂರ ಹೋಗ್ತಿಲ್ವಲ್ಲ. ಆದ್ರೆ ಹೇಳಿ ಮಕ್ಕಳು, ಹೇಳಿ ಹೇಳಿ. ಆದ್ರೆ ಒಬ್ರು ನಮ್ಮ ದಪೇದಾರ್ ಶಾಮಣ್ಣವರು ನಮ್ಮಿಂದ ಇವತ್ತು ಬಹಳ ದೂರ ಹೊರಟು ಹೋಗಿದ್ದಾರೆ. ವಿಧಿ ಸಂಕಲ್ಪ ನೀಡೋದಕ್ಕೆ ಸಾಧ್ಯವಿಲ್ಲ. ಶಾಮಣ್ಣವರೇ, ಇನ್ನು ಮೇಲೆ ನೀವು ನನ್ನ ಜಾಗದಲ್ಲಿ ನಿಂತು ಈ ಹುಡುಗರನ್ನ ಮುಂದಕ್ಕೆ ತರೋದು ನಿಮ್ಮ ಧರ್ಮವಾಗಿದೆ. ಸೀತಾರಾಮ, ಅಯ್ಯಪ್ಪ, ತಗೋ. ಬರ್ತೀನಪ್ಪ, ಬರ್ತೀನಿ. ಶ್ಯಾಮಣ್ಣವರೇ, ಬರ್ತೀನಿ. ಮುತ್ತಾರೆ, ಬರ್ತೀನಪ್ಪ. ರಾಮಚಂದ್ರ, ಬರ್ತೀನಪ್ಪ. ಶಿವ ಪಟೇಲ್, ಹೇಳಿದ್ದು ಹೇಳಿ ಹೇಳಿ. ನೀವೆಲ್ಲ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ, ಅದನ್ನ ನಾನು ಎಂದಿಗೂ ಮರೆಯೋದಿಲ್ಲ. ಬರ್ತೀನಿ ಪಟೇಲ್. ಪಾತು, ಬರ್ತೀನಮ್ಮ. ಬರ್ತೀನಿ, ಎಲ್ರಿಗೂ ಬರ್ತೀನಿ. Left, right, left, right, right, right. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.